ಹಲೋ ಮಕ್ಕಳೇ, ಹೇಗಿದ್ದೀರಾ? ಎಲ್ರು ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಓಕೆ, ಈಗ ನೋಡಿ, ಇವತ್ತಿನ ತರಗತಿಯಲ್ಲಿ ನಾವು ಏನ್ ಕಲೀಲಿಕ್ಕೆ ಇದ್ದೇವೆ ಅಂತ ನಾನು ಹೇಳ್ತೇನೆ. ಇಂಟ್ರೊಡಕ್ಷನ್ಗೆ ಹೋಗೋ ಮೊದಲು ಈಗ ನಿಮ್ಗೆ ಚಿತ್ರ ಕಾಣ್ತಾ ಇರಬಹುದು ಅಲ್ವಾ? ಸ್ಕ್ರೀನ್ ಅಲ್ಲಿ ಕೆಲವು ಚಿತ್ರ ಕಾಣ್ತಾ ಇರ್ಬೋದು. ಒಂದು 6 ಚಿತ್ರಗಳಿವೆ. ಅವು ಏನೆಲ್ಲ ಅಂತ ನನಗೆ ಹೇಳ್ಬೇಕು. ಅದಕ್ಕೆ ಜೀವವಿದ್ಯಾ ಇಲ್ವಾ ಅಂತ ನೀವು ಹೇಳ್ಬೇಕು. ಮೊದಲಿಗೆ ಬೆಂಚು ಕಾಣ್ತಾ ಉಂಟು ಅಲ್ವಾ? ಬೆಂಚು ಕಾಣ್ತಾ ಇದೆ. ಬೆಂಚು ಕಾಣ್ತಾ ಇದೆ. ಇದು ನಿರ್ಜೀವ ವಸ್ತು ಅಲ್ವಾ? ಬೆಂಚು ಕಾಣ್ತಾ ಇದೆ, ಅದೇನಾಗಿದೆ? ನಿರ್ಜೀವ ವಸ್ತು. ಸೆಕೆಂಡ್ ಇದಾಗಿ ಯಾವ್ದು ಕಾಣ್ತಾ ಇದೆ? ಪುಸ್ತಕ ಕಾಣ್ತಾ ಇದೆ. ಇದು ಕೂಡ ಏನಾಗಿದೆ? ಒಂದು ನಿರ್ಜೀವ ವಸ್ತು ಆಗಿದೆ ಅಲ್ವಾ? ಇದಕ್ಕೂ ಆಕಾರ ಇದೆ, ಗಾತ್ರ ಇದೆ. ಇದಕ್ಕೂ ಆಕಾರ ಇದೆ, ಗಾತ್ರ ಇದೆ, ಅಗಲ ಉಂಟು ಅಲ್ವಾ? ಇನ್ನೇನಾಗಿದೆ? 3ನೇ ಚಿತ್ರದಲ್ಲಿ ಮರ ಕಾಣ್ತಾ ಇದೆ. ಇದು ಜೀವವಿರುವ ವಸ್ತು ಅಲ್ವಾ? ಜೀವವಿರುವುದು. ಕೆಳಗೆ ನೋಡಿ, ಅದರ ಕೆಳಗೆ ನೋಡಿ 4ನೇ ಚಿತ್ರ, ನವಿಲು ಕಾಣ್ತಾ ಇದೆ. ನವಿಲು ಕೂಡ ಏನಾಗಿದೆ? ಒಂದು ಜೀವವಿರುವ ಪ್ರಾಣಿ ಆಗಿದೆ. ಜೀವವಿರುವ ಪ್ರಾಣಿ ಆಗಿದೆ ಅಲ್ವಾ? ಅದೇ ರೀತಿ 5ನೇದಾಗಿ ಏನ್ ಕಾಣ್ತಾ ಉಂಟು? ಕಲ್ಲುಗಳು ಕಾಣ್ತಾ ಉಂಟು ಅಲ್ವಾ? ಇದೇನಾಗಿದೆ? ನಿರ್ಜೀವ ವಸ್ತು ಆಗಿದೆ. ಹಾಗೆ ಇಲ್ಲಿ ನೀರು ಕಾಣ್ತಾ ಉಂಟು. ನೀರು, ಇದು ಕೂಡ ಏನಾಗಿದೆ? ನಿರ್ಜೀವ ವಸ್ತುವಾಗಿದೆ. ಆದ್ರೆ ಇದಕ್ಕೇನಾಗಿದೆ? ನೀರು ಹರಿತದೆ ಅಲ್ವಾ? ಅದಕ್ಕೆ ಆಕಾರ ಇಲ್ಲ, ಆದ್ರೆ ಅದು ಯಾವುದಕ್ಕೆ ಹಾಕ್ತೇವೆ ಅದರ ಆಕಾರವನ್ನ ಪಡೆದುಕೊಳ್ತದೆ. ಈಗ ನಿಮ್ಗೆ ಚಿತ್ರ ನೋಡಿದ್ರೆ ಹಾಗಾದ್ರೆ ನಿಮ್ಗೆ ಒಂದು ಟಾಪಿಕ್ ಅಂದಾಜಾಗಿರ್ಬಹುದಾ? ಯಾವ ಟಾಪಿಕ್ ಮಾಡ್ತಾ ಇದ್ದೇವೆ ಇವತ್ತು ಅಂತ ಹೇಳಿ? ಹೌದು ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಕಲಿತಾ ಇರೋದು ಕ್ಲಾಸ್ 9 ವಿಜ್ಞಾನದ ಮೊದಲ ಪಾಠ, ರಸಾಯನಶಾಸ್ತ್ರದಲ್ಲಿ ಬರುವಂತಹದ್ದು ಯಾವುದು? ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು. ನಮ್ಮ ಸುತ್ತಮುತ್ತಲಿನ ಏನಾಗಿದೆ? ದ್ರವ್ಯಗಳು. ದ್ರವ್ಯಗಳು ಅಂತ ತಕ್ಷಣ ನಮ್ಮ ತಲೆಗೆ ಬರ್ಬೇಕಾದದ್ದು ವಸ್ತುಗಳು. ದ್ರವ್ಯ ಅಂದ್ರೇನು? ವಸ್ತು. ಯಾವ ವಸ್ತುಗಳ ಬಗ್ಗೆ ಕಲಿತಿದ್ದೇವೆ, ಅದು ಹೇಗಿದೆ ಅನ್ನೋದ್ರ ಬಗ್ಗೆ ನಾವಿವತ್ತು ಕಲೀಲಿಕ್ಕಿದ್ದೇವೆ. ಮತ್ತೆ ದ್ರವ್ಯಗಳ ಭೌತಿಕ ಗುಣಲಕ್ಷಣಗಳ ಬಗ್ಗೆ, ಮುಖ್ಯವಾಗಿ ದ್ರವ್ಯಗಳ ಭೌತಿಕ ಗುಣಲಕ್ಷಣಗಳ ಬಗ್ಗೆ ನಾವಿವತ್ತೇನಾಗ್ತಾ ಇದ್ದೇವೆ? ಕಲೀಲಿಕ್ಕಿದ್ದೇವೆ. ಈಗ ನೋಡೋಣ ದ್ರವ್ಯ ಅಂದ್ರೆ ಏನು ಅಂತ ಹೇಳಿ. ನಮ್ಮ ಸುತ್ತಮುತ್ತಲೂ ಕಾಣುವ ಎಲ್ಲಾ ವಸ್ತುಗಳು ದ್ರವ್ಯಗಳಿಂದ ಮಾಡಲ್ಪಟ್ಟಿದೆ, ಅಥವಾ ಅವುಗಳನ್ನ ನಾವು ಏನಂತ ಕರಿತೇವೆ? ದ್ರವ್ಯಗಳು ಅಂತ ಕರಿತೇವೆ. ನಮಗೆಲ್ಲ ಗೊತ್ತಿರುವಂತೆ ವಸ್ತುಗಳು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ರಾಶಿಯನ್ನು ಹೊಂದಿದೆ. ಇದು ಮುಖ್ಯವಾಗಿ ದ್ರವ್ಯದ ಗುಣಲಕ್ಷಣಗಳು. ಯಾವುದೇ 2 ಮುಖ್ಯ ಗುಣಲಕ್ಷಣ? ಒಂದು, ದ್ರವ್ಯ ಏನಾಗಿದೆ? ಸ್ಥಳವನ್ನ ಆಕ್ರಮಿಸುತ್ತದೆ. ಸ್ಥಳವನ್ನು ಏನ್ ಮಾಡ್ತದೆ? ಆಕ್ರಮಿಸುತ್ತದೆ. ಹಾಗೆ ಏನಾಗಿದೆ? ದ್ರವ್ಯ ರಾಶಿಯನ್ನು ಹೊಂದಿದೆ. ಅದಕ್ಕೊಂದು ಇಷ್ಟೇ ಅಂತ ಹೇಳಿ ರಾಶಿ ಇದೆ ಅಂದ್ರೆ ಅದಕ್ಕೊಂದು ಆಕಾರ ಇದೆ, ಗಾತ್ರ ಇದೆ ಅಲ್ಲ? ಅದನ್ನ ನಾವೇನ್ ಮಾಡಬಹುದು? ತೂಕ ಮಾಡಬಹುದು. ರಾಶಿಯನ್ನ ಹೊಂದಿದೆ ಅಂತ ಹೇಳಿ. ಇದೆರಡು ಮುಖ್ಯವಾದ ಒಂದು ಏನು ಗುಣಲಕ್ಷಣ ದ್ರವ್ಯದು. ರಾಶಿಯನ್ನು ಹೊಂದಿದೆ ಮತ್ತು ಏನಾಗಿದೆ? ಸ್ಥಳವನ್ನ ಆಕ್ರಮಿಸುತ್ತದೆ. ನಮ್ಮ ಭಾರತದ ಪ್ರಾಚೀನ ತತ್ವಜ್ಞಾನಿಗಳು ದ್ರವ್ಯಗಳು 5 ಮೂಲ ಧಾತುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಅವುಗಳೆಂದರೆ ಪಂಚಧಾತುಗಳು ಅಥವಾ ಪಂಚಭೂತಗಳು. ಯಾವುದೆಲ್ಲ? ಗಾಳಿ, ಭೂಮಿ, ಅಗ್ನಿ, ಆಕಾಶ ಮತ್ತು ನೀರು. ಗಾಳಿ ಅಂತ ಹೇಳಿದ್ರೆ ಅನಿಲ, ಭೂಮಿ ಅಂತ ಹೇಳಿದ್ರೆ ಏನು? ಸಾಲಿಡ್ ವಸ್ತುಗಳು ಏನಿದೆ ಅಥವಾ ಯಾವುದು ಘನ ಯಾವುದಿದೆ ಅದು. ಅಗ್ನಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಬೆಂಕಿ. ಆಕಾಶ ಅಂತ ಹೇಳಿದ್ರೆ ಸ್ಪೇಸ್, ಆಯ್ತಾ? ಸ್ಪೇಸ್ ಅಂತ ಹೇಳಿದ್ರೆ ಜಾಗ, ಒಂದು ಏನು ಸ್ಥಿತಿ, ಅದು ಆಕ್ರಮಿಸಿಕೊಳ್ಳುವಂತಹ ಏನು ಸ್ಥಳ ಅಂತ ಏನ್ ಹೇಳ್ತೀವಿ ಅದು. ಮತ್ತೆ ನೀರು ನಿಮ್ಗೆ ಗೊತ್ತಿದೆ, ಅದು ಏನು? ದ್ರವ ಆಗಿದೆ ಅಲ್ವಾ? ಸೊ ಅಂದ್ರೆ ನಮ್ಮ ಹಿಂದಿನ ತತ್ವಜ್ಞಾನಿಗಳು ಅಂದ್ರೆ ಭಾರತೀಯ ತತ್ವಜ್ಞಾನಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ವಸ್ತುಗಳು ಈ ಕೆಲವು ಏನು ಮುಖ್ಯ ಧಾತುಗಳಿಂದ ಮಾಡಲ್ಪಟ್ಟಿದೆ. ಅವುಗಳು ಯಾವುದೆಂದರೆ ಗಾಳಿ, ಭೂಮಿ, ಅಗ್ನಿ, ಆಕಾಶ ಮತ್ತು ನೀರು ಅಂತ ಹೇಳ್ತಾರೆ. ಇದೇ ತತ್ವವನ್ನ ನಮ್ಮ ಗ್ರೀಕ್ ತತ್ವಜ್ಞಾನಿಗಳು ಕೂಡ ಹೇಳ್ತಾರೆ. ಅಂದ್ರೆ ಅವರು ಕೂಡ ಅವರ ಕಾಲದಲ್ಲಿ ಏನ್ ಮಾಡಿದ್ದಾರೆ? ಇದನ್ನೇ ಹೇಳಿದ್ದಾರೆ. ಆದ್ರೆ ಆಧುನಿಕ ವಿಜ್ಞಾನಿಗಳು ಭೌತಿಕ ಗುಣಗಳು ಮತ್ತು ರಾಸಾಯನಿಕ ಸ್ವರೂಪದ ಆಧಾರದ ಮೇಲೆ ದ್ರವ್ಯವನ್ನ 2 ವಿಧಗಳಾಗಿ ಏನ್ ಮಾಡಿದ್ದಾರೆ? ವರ್ಗೀಕರಿಸ್ತಾರೆ. ಏನಾಗಿದೆ?
ಆಧುನಿಕ ಭೌತ ಗುಣಗಳು ಅಂದ್ರೆ ಅದು ಹೇಗಿದೆ, ಕಾಣ್ಲಿಕ್ಕೆ ಹೇಗಿದೆ, ಮತ್ತದು ರಾಸಾಯನಿಕವಾಗಿ ಹೇಗೆ ಇನ್ನೊಂದು ವಸ್ತುವಿನೊಂದಿಗೆ ಪ್ರತಿಕ್ರಿಯಿಸ್ತದೆ ಅಥವಾ ಪ್ರತಿವರ್ತಿಸ್ತದೆ, ಅದರ ಬಗ್ಗೆಗೆ ಏನ್ ಹೇಳ್ತಾರೆ, ದ್ರವ್ಯಗಳನ್ನ 2 ವಿಧಗಳಾಗಿ ಹೇಳ್ತಾರೆ. ಯಾರು? ಆಧುನಿಕ ವಿಜ್ಞಾನಿಗಳು. ದ್ರವ್ಯದ ಭೌತ ಸ್ವರೂಪ. ದ್ರವ್ಯದ ಏನು ಭೌತ ಸ್ವರೂಪ ಹೇಗಿದೆ ನೋಡಿ. ದ್ರವ್ಯವು ನಿರಂತರವೋ ಅಥವಾ ಕಣಗಳಿಂದ ಮಾಡಲ್ಪಟ್ಟಿದೆಯೋ? ನಿರಂತರ ಅಂತ ಹೇಳಿದ್ರೆ ಒಂದು ಕಂಟಿನ್ಯೂಸ್ ಒಂದು ವಸ್ತು ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಒಂದು ಮರದ ತುಂಡು ಕಾಣ್ಲಿಕ್ಕೆ ಸಿಗ್ತದೆ ಅಲ್ವಾ? ಮರದ ತುಂಡು. ಇದು ಮರದ ತುಂಡು ಏನಾಗಿದೆ, ಮೇಲಿನಿಂದ ಕೆಳಗೆ ತನಕ ಒಂದೇ ಒಂದು ಮರದ ತುಂಡು ಕಾಣ್ತದೆ, ಒಂದೇ ಒಂದು ಪೀಸ್ ಅದು ಅಲ್ವಾ? ಇಲ್ಲಿ ನೋಡಿ, ಪಕ್ಕದ ಚಿತ್ರದಲ್ಲಿ ನೋಡಿ, ಮರಳುಗಳಿದೆ. ಮರಳು ಒಂದು ಹಿಡಿ ನೀವು ಮರಳು ಅಂತ ಹಿಡಿದ್ರೆ, ಅಂದ್ರೆ ಒಂದು ಕೈಯಲ್ಲಿ ನೀವು ಮರಳನ್ನ ತೆಗೆದ್ರೆ ಮರಳಿನ ಸಣ್ಣ 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 ಕಣಗಳು ಏನಾಗಿದೆ, ತುಂಬಾ ಅಂದ್ರೆ ಒಟ್ಟುಗೂಡಿ ನಾವು ಅದನ್ನ ಏನಂತ ಹೇಳ್ತೇವೆ, ಮರಳು ಅಂತ ಹೇಳ್ತೇವೆ. ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ದ್ರವ್ಯ ಅಂದ್ರೆ ವಸ್ತು ಅಂತ ಹೇಳಿದ್ರೆ ಒಂದೇ ಒಂದು ಪೀಸ ಅಂದ್ರೆ ಮೇಲಿಂದ ಕೆಳಗೆ ಒಂದೇ ಪೀಸ, ಅಥವಾ ಅದೇನಾಗಿದೆ ಸಣ್ಣ ಸಣ್ಣ ವಸ್ತುಗಳಿಂದ ಮಾಡಲ್ಪಟ್ಟಿದೆಯಾ ಅಂತ ಹೇಳಿ. ವಿಜ್ಞಾನಿಗಳ ಪ್ರಕಾರ ಅಂದ್ರೆ ಆಧುನಿಕ ವಿಜ್ಞಾನಿಗಳ ಪ್ರಕಾರ, ಅವರು ಹೇಳುವ ಪ್ರಕಾರ ದ್ರವ್ಯ ನಿರಂತರ ಅಲ್ಲ, ಅಂದ್ರೆ ಒಂದೇ ಕಂಟಿನ್ಯೂಸ್ ಅಲ್ಲ. ದ್ರವ್ಯ ಏನಾಗಿದೆ, ಒಂದು ವಸ್ತು ಅಂತ ಹೇಳಿದ್ರೆ ಸಣ್ಣ 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 ಕಣಗಳಿಂದ ಅವುಗಳು ಮಾಡಲ್ಪಟ್ಟಿದೆ. ಅವುಗಳನ್ನ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ, ಸೂಕ್ಷ್ಮ ಕಣಗಳು ಅವುಗಳನ್ನ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೇವೆ. ನೋಡಿ ಇಲ್ಲಿ ನೋಡಿ, ಆ ನೀರಿನಲ್ಲಿ ನೋಡಿ ಅಷ್ಟು ಸಣ್ಣ ಕಣಗಳು ನೀರಿಗೆ ಉಪ್ಪು ಹಾಕ್ತಾ ಇದ್ದಾರೆ, ಏನಾಯ್ತು, ಅದು ಸರಿಯಾಗಿ ನೀರಿನಲ್ಲಿ ಏನಾಗಿದೆ, ಕದಡಿ ಹೋಗಿದೆ ಅಲ್ವಾ? ಸರಿಯಾಗಿ ಏನಾಗಿದೆ, ಕದಡಿ ಹೋಗಿದೆ. ಹಾಗಾಗಿ ನಾವೇನ್ ಹೇಳ್ಬಹುದು ಅಂದ್ರೆ ಅಷ್ಟು ಸಣ್ಣ ಸಣ್ಣ ಕಣಗಳು ಏನಾಗಿದೆ ಅಂತ ಹೇಳಿ, ಅಂದ್ರೆ ಅಷ್ಟು ಸಣ್ಣ ಕಣಗಳು ಅದು ನೀರಿನಲ್ಲಿ ಕರಗುವಷ್ಟು ಸಣ್ಣ ಕಣಗಳನ್ನ ಹೊಂದಿದೆ ಅಂತ ಹೇಳ್ತವೆ. ಓಕೆ, ಮುಂದಕ್ಕೆ ಹೋಗೋಣ. ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿದೆ. ದ್ರವ್ಯದ ಕಣಗಳು ತುಂಬಾ ಸಣ್ಣದು, ಅವುಗಳು ನಮ್ಮ ಕಲ್ಪನೆಗೂ ಮೀರಿದಷ್ಟು ಸಣ್ಣದಿದೆ, ಅವುಗಳನ್ನ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ. ಅದನ್ನ ಇಲ್ಲಿ ಒಂದು ವಿಡಿಯೋದ ಮೂಲಕ ನಾವು ಹೇಳ್ತೇವೆ ನೋಡಿ. ಇಲ್ಲಿ 4 ಗ್ಲಾಸ್ ಇದ್ದಾರೆ. ಆ 4 ಗ್ಲಾಸ್ ಏನ್ ಮಾಡಿದ್ದಾರೆ, ಒಂದು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನೋದು, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನೋ ಒಂದು ಇದನ್ನ ಹಾಕ್ತಾ ಇದ್ದಾರೆ. ಒಂದಕ್ಕೆ ತುಂಬಾ ಹಾಕ್ತಾರೆ, ಅದನ್ನ ಕಲಸಿ ಅದರಿಂದ ಸ್ವಲ್ಪ ತೆಗೆದು ಇನ್ನೊಂದು ಗ್ಲಾಸಿಗೆ ಹಾಕ್ತಾರೆ, ಅದರಿಂದ ಸ್ವಲ್ಪ ತೆಗೆದು ಇನ್ನೊಂದಕ್ಕೆ ಹಾಕ್ತಾರೆ, ಹಾಗೆ ಅದರಿಂದ ತೆಗೆದು ಇನ್ನೂ ಸಣ್ಣ ಕಣಗಳಿಗೆ ಇನ್ನೊಂದು ಗ್ಲಾಸಿಗೆ ಹಾಕ್ತಾರೆ. ನೋಡಿ, ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಆಕ್ಚುಲಿ ಇದೇನಂತ ಹೇಳಿದ್ರೆ, ಇಲ್ಲಿ 4 ಗ್ಲಾಸ್ ತೆಗಿತಾರೆ ಅಲ್ವಾ? 4 ಗ್ಲಾಸ್ ಏನಾಗ್ತದೆ ಇದೆ. ಮುಖ್ಯವಾಗಿ ಈ 4 ಗ್ಲಾಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮೊದಲಿಗೆ ಒಂದು ಗ್ಲಾಸಿಗೆ ತುಂಬಾ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನ ಹಾಕ್ತಾರೆ. ಏನ್ ಹಾಕುದು, ಇದು ಬಣ್ಣದ ವಸ್ತು ಯಾವುದು, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನೋ ಒಂದು ಕಲ್ಲರ್ ಅನ್ನ ಹಾಕುದು. ಮೊದಲಿಗೆ ಇದು ಗ್ಲಾಸ್ 1, ಇದು ಗ್ಲಾಸ್ 2 ಅಂತ ಹೇಳಿ ತಕೊಳ್ತಾನೆ, ಇದು 3, ಇದು 4. ಇದಕ್ಕೆ ತುಂಬಾ ಹಾಕಿ ಕಲಸ್ತಾರೆ. ಕಲರ್ ನಿಮ್ಗೆ ನೋಡಿರ್ಬೋದು, ಗಾಢ ಬಣ್ಣ ಇದು ಹೊಂದಿರ್ತದೆ. ಇದರಿಂದ ಸ್ವಲ್ಪ ನೀರನ್ನ ತೆಗೆದು ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಏನಾಗ್ತದೆ, ಅಷ್ಟು ಗಾಢ ಇರುವುದಿಲ್ಲ, ಆದ್ರೆ ಬಣ್ಣ ಇರ್ತದೆ. ಇಲ್ಲಿಂದ ಸ್ವಲ್ಪ ನೀರನ್ನ ತೆಗೆದು 3ನೇದಕ್ಕೆ ಶಿಫ್ಟ್ ಮಾಡ್ತಾರೆ. ಇದ್ರಷ್ಟು 2ನೇ ಗ್ಲಾಸಿನಲ್ಲಿರುವಷ್ಟು ಬಣ್ಣ ಇರುವುದಿಲ್ಲ, ಆದ್ರೆ ಇರ್ತದೆ, ಬಣ್ಣ ಇರ್ತದೆ. ಅದೇ ಅದನ್ನ ತೆಗೆದು 4ನೇದಕ್ಕೆ ಹಾಕ್ತಾರೆ. 4ನೇದಲ್ಲಿ ತುಂಬಾ ಲೈಟ್ ಕಲರ್, ಅಂದ್ರೆ ಅಷ್ಟು ಕಡು ಇರುವುದಿಲ್ಲ, ತಿಳಿ ಬಣ್ಣದ್ದು ಏನು ನೀರು ಕಾಣ್ತದೆ, ನಮ್ಗೆ ತಿಳಿ ಬಣ್ಣದಲ್ಲಿ ಕಾಣ್ತದೆ. ಇದ್ರ ಅರ್ಥ ಏನಂತ ಹೇಳಿದ್ರೆ, ತುಂಬಾ ಇದ್ದದ್ದು ಎಲ್ಲಿ, 1ನೇ ಗ್ಲಾಸ್ ಅಲ್ಲಿ, ಆದ್ರೂ ಕೂಡ ಅದನ್ನ 4ಲ್ಲ ನೀವು 10 ಗ್ಲಾಸಿಗೆ ಹಾಕಿದ್ರು ಕೂಡ ಬಣ್ಣ ಇರ್ತದೆ, ಸ್ವಲ್ಪ ಆದ್ರೂ ಬಣ್ಣ ಇರ್ತದೆ. ಅಂದ್ರೆ ಏನಾಗ್ತಾ ಉಂಟು, ನೀವು ಇದನ್ನ ಏನ್ ಮೇನ್ ಉದ್ದೇಶ ಅಂತ ಹೇಳಿದ್ರೆ ಈ ವಿಡಿಯೋದು, ದ್ರವ್ಯದ ಕಣಗಳು ಎಷ್ಟು ಸಣ್ಣದಾಗಿ ವಿಭಜನೆ ಆಗ್ತಾ ಹೋಗ್ತದಂತ ಹೇಳಿದ್ರೆ ನಮಗೆ ಸಾಧ್ಯನೇ ಇಲ್ಲ ಅದನ್ನ ಹೇಳಲಿಕ್ಕೆ ಅಂತ. ಅಷ್ಟು ಸಣ್ಣದು ಯಾವುದು, ದ್ರವ್ಯದ ಕಣಗಳು ಅನ್ನೋದು. ಆಯ್ತಾ? ಇದು ಒಂದು ಮುಖ್ಯವಾದ 2 ಭೌತ ಲಕ್ಷಣಗಳು. ಒಂದು, ಅದು ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ಎಷ್ಟು ಸಣ್ಣ ಕಣಗಳಂತ ಹೇಳಿದ್ರೆ ಅದು ಸೂಕ್ಷ್ಮ ಕಣಗಳು ಅನ್ನೋದು. ಓಕೆ, ಈಗ ನಾವು ಮುಖ್ಯವಾಗಿ ದ್ರವ್ಯದ ಕಣಗಳ ಗುಣಗಳ ಬಗ್ಗೆ ತಿಳಿಯುವ. ಇಷ್ಟೊತ್ತಿಗಾಗ್ಲೇ ದ್ರವ್ಯ ಅಂದ್ರೆ ಏನು,
ದ್ರವ್ಯದ ಕಣಗಳು ಹೇಗೆ ಇರ್ತದೆ ಅಂತ ಹೇಳಿ ನೋಡಿದ್ವಿ. ಈಗ ದ್ರವ್ಯದ ಕಣಗಳ ಗುಣಗಳು ಹೇಗಿರ್ತದೆ, ಈಗ ಇಲ್ಲೊಂದು ವಿಡಿಯೋ ಇದೆ ನಿಮ್ಗೆ ನಾನು ತೋರಿಸ್ತೇನೆ ನೋಡಿ. ಒಂದು ಗ್ಲಾಸ್ ತೆಗೆದಿದ್ದಾರೆ, ಗ್ಲಾಸ್ ಅಲ್ಲಿ ಏನ್ ಹಾಕಿದ್ದಾರೆ, ದೊಡ್ಡ ದೊಡ್ಡ ಬಾಲ್ ಅನ್ನ ಹಾಕಿದ್ದಾರೆ, ಬಿಳಿ ಬಣ್ಣದ ಬಾಲ್ ಅನ್ನ ಹಾಕಿದ್ದಾರೆ. ಈಗ ಏನ್ ಮಾಡ್ತಾ ಇದ್ದಾರೆ, ನೀವು ಅವ್ರ ಕ್ವೆಶ್ಚನ್ ಕೇಳ್ತಾರೆ ಆಕ್ಚುಲಿ, ಇದು ತುಂಬಿದ್ಯಾ, ಈ ಗ್ಲಾಸ್ ತುಂಬಿದ್ಯಾ? ಮಕ್ಕಳು ಏನು ಉತ್ತರ ಹೇಳ್ತಾರೆ ಅಂತ ಹೇಳಿದ್ರೆ ಗ್ಲಾಸ್ ತುಂಬಿದೆ ಅಂತ ಹೇಳಿ. ಯಾಕೆ ಹೇಳಿದ್ರೆ ಅದು ಫುಲ್ ಆಗಿರ್ತದೆ ಬಾಲ್ ಹಾಕಿದಾಗ. ಅದಕ್ಕೀಗ ಏನ್ ಮಾಡಿದ್ರು, ಸಣ್ಣ ಸಣ್ಣ ಬಾಲ್ ಗಳನ್ನ ಹಾಕಿದ್ರು. ಅದೇನಾಗಿತ್ತು, ಎಲ್ಲಿ ಗ್ಯಾಪ್ ಉಂಟು ಅಲ್ಲೆಲ್ಲ ಹೋಗಿ ತುಂಬಿಕೊಂಡಿತ್ತು. ಈಗ ಪುನಃ ಮಕ್ಕಳ ಹತ್ರ ಕೇಳ್ತಾರೆ, ಆಯ್ತಾ ಇದು ತುಂಬಿದ್ಯಾ? ಮಕ್ಕಳು ಹೇಳ್ತಾರೆ ಹೌದು ಇದು ತುಂಬಿದೆ ಅಂತ ಹೇಳಿ. ಈಗೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಟೀಚರ್ ನೋಡಿ, ಸಣ್ಣ ಸಣ್ಣ ಬಾಲ್ ಗಳನ್ನ ಒಂದು ಈ ರೀತಿ ಯಾವುದು ಬೆಳ್ಳಿಯ ಬಣ್ಣದ ಒಂದು ಬಾಲ್ ಗಳನ್ನ ಹಾಕ್ತಾರೆ, ಸಣ್ಣ ಸಣ್ಣ ಬಾಲ್ಗಳು. ಅದೇನ್ ಮಾಡ್ತದೆ, ಎಲ್ಲೆಲ್ಲ ಜಾಗ ಇದೆ ಅಲ್ಲೆಲ್ಲ ಹೋಗಿ ತುಂಬುತ್ತದೆ. ಆಯ್ತಾ, ಅದು ಏನಾಗ್ತದೆ ಅಂದ್ರೆ ಗ್ಲಾಸ್ ಅಲ್ಲಿ ತುಂಬಿಸ್ತಾರೆ, ಅವ್ರು ಅಷ್ಟು ಗ್ಲಾಸ್ ಅಲ್ಲಿ ತುಂಬಿಸ್ತಾರೆ. ಈಗ ಪುನಃ ಮಕ್ಕಳ ಹತ್ರ ಅವ್ರು ಕೇಳ್ತಾರೆ, ಏನು ಇದು ತುಂಬಿದ್ಯಾ? ಮಕ್ಕಳು ಹೇಳ್ತಾರೆ ಈಗ ತುಂಬಿದೆ, ಪೂರ್ತಿಯಾಗಿ ತುಂಬಿದೆ ಅಂತ. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮರಳನ್ನ ತೆಗೆದುಕೊಂಡು ಅದಕ್ಕೆ ಬಣ್ಣ ಹಾಕ್ತಾರೆ, ಕಪ್ಪು ಬಣ್ಣ ಹಾಕಿದ್ದಾರೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಮರಳನ್ನ ಹಾಕ್ತಾ ಇದ್ದಾರೆ. ಮರಳು ಏನ್ ಮಾಡ್ತದೆ, ಎಲ್ಲೆಲ್ಲ ಜಾಗ ಇದೆ ಅಲ್ಲೆಲ್ಲ ತುಂಬಿದೆ. ಪುನಃ ಹೇಳ್ತಾರೆ, ನೀವು ಈ ಗ್ಲಾಸ್ ತುಂಬಿದ್ರೆ ನೀವು ಥಮ್ಸ್ ಅಪ್ ತೋರಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಥಮ್ಸ್ ಡೌನ್ ತೋರಿಸ್ಬೇಕು. ಮಕ್ಕಳೆಲ್ಲ ಥಮ್ಸ್ ಅಪ್ ತೋರಿಸ್ತಾರೆ. ಸರ್ ಹೇಳ್ತಾರೆ ಇಲ್ಲ, ಇದು ಈಗ ಕೂಡ ತುಂಬಲಿಲ್ಲ ಅಂತ ಹೇಳಿ. ಯಾಕೆ? ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನೋಡಿ, ಅದಕ್ಕೆ ನೀರ್ ಹಾಕ್ತಾರೆ. ಆ ಗ್ಲಾಸಿಗೆ ಸ್ವಲ್ಪ ಏನ್ ಹಾಕ್ತಾರೆ, ನೀರ್ ಹಾಕ್ತಾರೆ. ನೀರ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ತುಂಬುತ್ತಾ ಅಂದ್ರೆ ಒಳಗೊಳಗೆ ಹೋಗ್ತದೆ. ಒಂದು ವೇಳೆ ಅಲ್ಲಿ ಜಾಗ ಇಲ್ಲದಿದ್ರೆ, ಸ್ಥಳಾವಕಾಶ ಇಲ್ಲದಿದ್ರೆ ನೀರು ಹೋಗ್ಲಿಕ್ಕೆ ಜಾಗನೇ ಇರ್ತಿರ್ಲಿಲ್ಲ. ನೀರು ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಸಣ್ಣ ಸಣ್ಣ ಗಾಳಿಯ ಸ್ಪೇಸ್ ಇರ್ಬೋದಲ್ಲ, ಒಂದು ಜಾಗ ಇರ್ಬೋದು. ಹಾಗಾಗಿ ನೀರೇನಾಗ್ತಾ ಉಂಟು, ಹರಿತಾ ಉಂಟು, ಒಳಗೆ ಹರಿತಾ ಉಂಟು. ಅಂದ್ರೆ ಇದ್ರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಈ ವಿಡಿಯೋದು, ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡು ಬರುತ್ತದೆ. ಅಂದ್ರೆ ದ್ರವ್ಯ ಪೂರ್ತಿಯಾಗಿ ತುಂಬಿರುವುದಿಲ್ಲ, ಸ್ವಲ್ಪ ಸ್ವಲ್ಪ ಆದ್ರೂ ಅದರ ಮಧ್ಯದಲ್ಲಿ ಏನ್ ಕಾಣ್ತದೆ, ಗ್ಯಾಪ್ ಕಾಣ್ತದೆ, ಗ್ಯಾಪ್ ಇರ್ತದೆ ಅನ್ನೋದು ಅರ್ಥ ಆಯ್ತಾ? ಸೊ ಇದು ಮೊದಲ ಒಂದು ಗುಣಲಕ್ಷಣ. ದ್ರವ್ಯದ ಕಣಗಳ ಮಧ್ಯೆ ಏನಾಗಿದೆ, ಖಾಲಿ ಸ್ಥಳಾವಕಾಶಗಳು ಇರ್ತದೆ ಅನ್ನೋದು. ಎರಡನೇದು ನೋಡಿ, ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸ್ತದೆ. ಇಲ್ಲಿ ಒಂದು ಗ್ಲಾಸ್ ಅನ್ನ ತೆಗೆದುಕೊಂಡು ನೀರನ್ನ ತೆಗೆದಿದ್ದಾರೆ, ಅದಕ್ಕೇನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನ ಹಾಕಿದ್ದಾರೆ. ಆಯ್ತಾ, ಆಗದ ಹಾಗೆ. ಈಗ ಏನಾಗ್ತಾ ಉಂಟು ನೋಡಿ, ಬಣ್ಣ ಹಾಕಿದ ತಕ್ಷಣ ಆ ನೀರಲ್ಲಿ ಎಲ್ಲ ಬಣ್ಣ ಹರಡಿಕೊಳ್ತಾ ಉಂಟು ಅಲ್ವಾ? ಬಣ್ಣ ಏನಾಗಿದೆ, ಹರಡಿಕೊಳ್ತಾ ಉಂಟು. ಅದು ಹೇಗೆ ಹರಡಿತು? ಆಕ್ಚುಲಿ ಹಾಕಿದ್ದು ನೋಡಿ, ಗ್ಲಾಸ್ ನೋಡಿ ಇಲ್ಲಿ ಹಾಕಿದ್ದು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಥವಾ ಬಣ್ಣ ಹಾಕಿದ್ದು ಇಲ್ಲಿ. ಆದ್ರೆ ಅದೇನಾಗ್ತಾ ಉಂಟು, ಇಲ್ಲಿ ತನಕ ಚಲಿಸ್ತಾ ಇದೆ. ಇಡೀ ಗ್ಲಾಸ್ ಏನಾಗ್ತಾ ಉಂಟು, ನೀಲಿ ಅಂದ್ರೆ ನೇರಳೆ ಬಣ್ಣದಾಗ್ತಾ ಉಂಟು. ಹೇಗೆ? ಬಣ್ಣದ ಕಣಗಳು ಏನಾಗಿದೆ, ಚಲನೆಯಲ್ಲಿವೆ. ಹಾಗಾದ್ರೆ ಎರಡನೇ ಭೌತಿಕ ಗುಣಲಕ್ಷಣ, ದ್ರವ್ಯದ ಕಣಗಳು ನಿರಂತರವಾಗಿ ಏನಾಗ್ತದೆ, ಚಲಿಸ್ತಾ ಇರ್ತದೆ ಅನ್ನೋದು. ಓಕೆ, ಅದು ಹೇಗೆ ಚಲಿಸ್ತದೆ ಅಂತ ಹೇಳ್ತೇನೆ. ಈಗ ನೋಡಿ, ಈಗ 2 ಗ್ಲಾಸ್ ತೆಗೆದುಕೊಂಡಿದ್ದಾರೆ. ಆ 2 ಗ್ಲಾಸ್ ಅಲ್ಲಿ ಬಿಸಿ ನೀರು ಮತ್ತು ತಣ್ಣಗೆ ನೀರನ್ನ ತೆಗೆದುಕೊಂಡಿದ್ದಾರೆ. ಹಾಗೆ ಬಣ್ಣ ಹಾಕ್ತಾ ಇದ್ದಾರೆ, ಕೆಂಪು ಬಣ್ಣ ಹಾಕ್ತಾ ಇದ್ದಾರೆ. ಯಾವುದ್ರಲ್ಲಿ ಬೇಗ ಹರಡಿಕೊಂಡಿತು? ಬಿಸಿ ಇರುವ ಗ್ಲಾಸಿನ ನೀರಿನಲ್ಲಿ ಬಣ್ಣ ಏನಾಗ್ತದೆ, ಕಣಗಳು ಹೆಚ್ಚಾಗಿ, ತಾಪ ಹೆಚ್ಚಿದಂತೆ ಕಣಗಳ ವೇಗ ಹೆಚ್ಚಾಗ್ತದೆ. ಏನಾಗ್ತದೆ? ತಾಪ ಹೆಚ್ಚಿದಂತೆ ಕಣಗಳು ವೇಗವಾಗಿ ಚಲಿಸ್ತದೆ. ತಾಪ ಕಡಿಮೆ ಇದ್ದಂತೆ ಕಣಗಳು ಸ್ವಲ್ಪ ಸ್ಲೋ ಆಗಿ ಚಲಿಸ್ತದೆ ಅಲ್ವಾ? ಅಷ್ಟು ವೇಗವಾಗಿ ಚಲಿಸುವುದಿಲ್ಲ. ವೇಗ ಅಂದ್ರೆ ಚಲನೆಯ ವೇಗ ಹೇಗಿರ್ತದೆ ಅನ್ನೋದನ್ನ ಹೇಳಿದ್ದಾರೆ. ಬಿಸಿ ನೀರಿದ್ರೆ ಅಥವಾ ಬಿಸಿ ಆದ್ರೆ, ಯಾವುದೇ ಒಂದು ವಸ್ತು ಬಿಸಿ ಆಗಿದ್ದಾಗ ಅದರ ಕಣಗಳು ಏನಾಗ್ತದೆ, ಬೇಗ ಚಲಿಸ್ತದೆ, ಅದರ ವೇಗ ಹೆಚ್ಚಿರ್ತದೆ. ತಣ್ಣಗಿದ್ರೆ ಅಷ್ಟು ವೇಗವಾಗಿ ಚಲಿಸುವುದಿಲ್ಲ ಅಂತ ಹೇಳಿ. ಓಕೆ, ಹಾಗಾದ್ರೆ ಈ ಚಲನೆಯ ವಿಚಾರ ಬಂದಾಗ ನಾವು ಒಂದು ವಿಷಯವನ್ನ ನಾವು ಕಲ್ತುಕೊಳ್ಬೇಕು. ಈ ವಿಷಯ ನಿಮ್ಗೆ ಈಗಲೂ ಇದೆ, 9th ಅಲ್ಲೂ ಇದೆ, ಇದ್ರ ಬಗ್ಗೆ ಕಲೀಲಿಕ್ಕಿದ್ದೀರಿ.
ಮುಂದಕ್ಕೆ 10ನೇ ಕ್ಲಾಸಲ್ಲೂ ಇದರ ಬಗ್ಗೆ ಕಲೀಲಿಕ್ಕಿದ್ದೀರಿ. ಆ ವಿಷಯ ಏನಂತ ಹೇಳಿದ್ರೆ ವಿಸರಣೆ. ವಿಸರಣೆ ವಿಸರಣೆ ಅಂದ್ರೆ ಏನು? ದ್ರವ್ಯದ ಅಣುಗಳು ಅಥವಾ ಕಣಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸುವುದನ್ನ ಏನಂತ ಹೇಳ್ತೇವೆ? ವಿಸರಣೆ ಅಂತ ಹೇಳ್ತೇವೆ. ವಿಸರಣೆ ಅಂತ ಹೇಳ್ತೇವೆ. ನೋಡಿ ಇಲ್ಲಿ ನಾನು ತೋರಿಸ್ತೇನೆ ನಿಮ್ಗೆ. ಒಂದು ಕಡೆ ಇತ್ತು ಆ ಬಾಕ್ಸ್ ಅಲ್ಲಿ, ಮೊದಲಿಗೆ ಆ ಬಾಕ್ಸ್ ಅಲ್ಲಿ ಏನಾಗಿತ್ತು ನೋಡಿ, ಒಂದು ಬಾಕ್ಸ್ ಅಲ್ಲಿ ಕಣಗಳು ಒಂದು ಕಡೆ ಇತ್ತು ಅಲ್ವಾ. ಅನಂತರ ಏನಾಯ್ತು, ಅದು ಫುಲ್ ಇಡೀ ಬಾಕ್ಸ್ ತುಂಬಿಕೊಂಡಿತು. ಅಂದ್ರೆ ಇಲ್ಲಿದ್ದದು ಮೊದಲ ಸ್ಥಳ ಇದು ಅಲ್ವಾ, ಮೊದಲ ಒಂದು ಸ್ಥಳ. ಅನಂತರ ಏನಾಗಿತ್ತು, ಇಡೀ ಬಾಕ್ಸ್ ಅನ್ನು ಅದೇನಾಗಿತ್ತು, ತುಂಬಿಕೊಂಡಿತು ಅಲ್ವಾ, ತುಂಬಿಕೊಂಡಿತು. ಅದನ್ನೇ ಏನಂತ ಹೇಳ್ತೇವೆ? ವಿಸರಣೆ ಅಂತ ಹೇಳ್ತೇವೆ. ಇದಕ್ಕೊಂದು ಬೇರೆ ಎಕ್ಸಾಂಪಲ್ ಕೊಡ್ತೇನೆ. ನೀವೇನ್ ಮಾಡ್ತೀರಿ, ಒಂದು ಗ್ಲಾಸ್ ತೆಗೆದುಕೊಳ್ಳಿ, ನೀರಿದೆ, ನೀರಲ್ಲಿ ಒಂದು ಚಮಚ ಇದೆ, ಚಮಚದಲ್ಲಿ ನೀವು ಉಪ್ಪು ತೆಗೆದುಕೊಂಡಿದ್ದೀರಿ. ಉಪ್ಪು ತೆಗೆದುಕೊಂಡಿದ್ದೀರಿ. ಈಗ ಉಪ್ಪು ಎಲ್ಲಿ ಹೆಚ್ಚು ಇದೆ? ಚಮಚದಲ್ಲಿ ಹೆಚ್ಚು ಇದೆ ಅಲ್ವಾ. ಚಮಚದಲ್ಲಿ ಹೆಚ್ಚಿನ ಉಪ್ಪು ಇದೆ. ನೀರಿನಲ್ಲಿ ಉಪ್ಪು ಇದೆಯಾ? ಇಲ್ಲ, ನೀರಿನಲ್ಲಿ ಉಪ್ಪು ಇಲ್ಲ, ಕಡಿಮೆ ಇದೆ. ಅಂದ್ರೆ ಕಡಿಮೆ ಸಾಂದ್ರತೆ, ಅಲ್ಲಿ ಅಷ್ಟು ಸಾಂದ್ರತೆ ಇಲ್ಲ. ಈಗ ನೀವು ಇದಕ್ಕೆ ಹಾಕಿದ್ರೆ, ಉಪ್ಪನ್ನ ನೀರಿಗೆ ಹಾಕಿದ್ರೆ, ಉಪ್ಪು ಎಲ್ಲಿಂದ ಎಲ್ಲಿಗೆ ಚಲಿಸಿತು? ಚಮಚದಿಂದ ಗ್ಲಾಸಿಗೆ ಚಲಿಸಿತು ಅಲ್ವಾ, ಗಾಜಿನ ಒಂದು ಲೋಟಕ್ಕೆ ಚಲಿಸಿತು. ಅಲ್ಲಿ ಕಡಿಮೆ ಸಾಂದ್ರತೆ ಇತ್ತು, ಇಲ್ಲಿ ಹೆಚ್ಚಿತ್ತು. ಇದನ್ನ ಏನಂತ ಹೇಳುದು? ವಿಸರಣೆ ಅಂತ ಹೇಳುದು. ಈಗ ಇದನ್ನ ಇನ್ನೊಮ್ಮೆ ನೋಡಿ, ನೀವು ನೋಡಿ, ಕಡಿಮೆ ಇದ್ದಲ್ಲಿಂದ ಇಡೀ ಚಲಿಸ್ತಾ ಉಂಟಲ್ಲ, ಅದನ್ನೇ ಏನಂತ ಹೇಳುದು? ವಿಸರಣೆ ಅಂತ ಹೇಳುದು. ಅಣುಗಳು ಅಥವಾ ಕಣಗಳು ಅಂತ ಕೂಡ ಆಗ್ತದೆ. ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸುವ ಒಂದು ಕ್ರಿಯೆ ಏನಿದೆ ಅಲ್ಲ, ಅದನ್ನ ಏನಂತ ಹೇಳ್ತೇವೆ? ವಿಸರಣೆ ಅಂತ ಹೇಳ್ತೇವೆ. ಆಯ್ತಾ? ಏನಂತ ಹೇಳ್ತೇವೆ? ವಿಸರಣೆ ಅಂತ ಹೇಳ್ತೇವೆ. ಈಗ ನೋಡಿ, 3ನೇ ಒಂದು ಗುಣಲಕ್ಷಣ, ದ್ರವ್ಯದ ಭೌತಿಕ ಗುಣ. ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸ್ತದೆ, ಒಂದಕ್ಕೊಂದು ಏನಾಗಿದೆ, ಆಕರ್ಷಣೆ ಮಾಡ್ತದೆ. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ ನೋಡಿ. ನೀವು ಒಂದು ರಾಡ್ ತೆಗೆದುಕೊಳ್ಳಿ, ಒಂದು ಕಬ್ಬಿಣದ ರಾಡ್ ತೆಗೆದುಕೊಳ್ಳಿ. ಕಬ್ಬಿಣದ ರಾಡ್ ಅನ್ನ ಬಡೀರಿ, ಆಯ್ತಾ? ಒಂದು ಸುತ್ತಿಗೆ ತೆಗೆದುಕೊಂಡಿದ್ದನ್ನ ಬಡೀರಿ. ಇದೇನಾಗ್ತದೆ? ಅಷ್ಟು ಬೇಗ ಕಟ್ ಆಗ್ತದಾ? ಇಲ್ಲ, ಕಟ್ ಆಗುವುದಿಲ್ಲ. ಯಾಕೆ ಹೇಳಿದ್ರೆ, ಇಲ್ಲಿ ಇವುಗಳ ಕಣಗಳ ನಡುವೆ ತುಂಬಾ ಆಕರ್ಷಣ ಬಲ ಇದೆ. ಕಣಗಳ ನಡುವೆ ಏನಾಗಿದೆ? ತುಂಬಾ ಆಕರ್ಷಣ ಬಲ ಇದೆ. ಸೊ ಆ ಆಕರ್ಷಣ ಬಲ ಏನ್ ಮಾಡ್ತದೆ? ಆ ಕಣಗಳನ್ನ ಒಂದಕ್ಕೊಂದು ಹಿಡಿತದಲ್ಲಿಟ್ಟುಕೊಳ್ತದೆ. ಆ ಆಕರ್ಷಣ ಬಲದಿಂದ, ಕಣಗಳ ಆಕರ್ಷಣ ಬಲದಿಂದ ಏನಾಗ್ತದೆ? ಒಂದನ್ನೊಂದು ಹಿಡಿದಿಟ್ಟುಕೊಳ್ತದೆ. ಹಾಗಾಗಿ ಅಷ್ಟು ಸುಲಭವಾಗಿ ಕಬ್ಬಿಣದ ರಾಡ್ ಅನ್ನ, ಕಬ್ಬಿಣದ ಒಂದು ಪೀಸ್ ಅನ್ನ ಅಥವಾ ಏನು ಒಂದು ಸರಳನ್ನ ನಾವೇನ್ ಮಾಡ್ಲಿಕ್ಕೆ ಆಗುದಿಲ್ಲ, ಕಟ್ ಮಾಡ್ಲಿಕ್ಕೆ ಅಷ್ಟು ಬೇಗದಲ್ಲಿ ಆಗುವುದಿಲ್ಲ. ಯಾಕೆ ಹೇಳಿದ್ರೆ, ಅವುಗಳ ಮಧ್ಯೆ ಇರುವಂತಹ ಕಣಗಳ ಆಕರ್ಷಣ ಬಲ ಹೆಚ್ಚು. ಆದ್ರೆ ಹಾಗೆ ಎಲ್ಲವೂ ಇರ್ತದ? ಈಗ ನಾನೊಂದು ಪೇಪರ್ ತೆಗೆದುಕೊಂಡೆ, ಪೇಪರ್ ಅನ್ನು ನನಗೆ ಈಸಿಯಲ್ಲಿ ಕಟ್ ಮಾಡಬಹುದಲ್ವಾ? ಹಾಗಾದ್ರೆ ಪೇಪರ್ನ ನಡುವೆ ಇರುವ ಆಕರ್ಷಣ ಬಲ, ಕಣಗಳ ಆಕರ್ಷಣ ಬಲ ಕಡಿಮೆ ಇರ್ತದೆ. ಅದಕ್ಕೆ ಹೇಳುದು, ದ್ರವ್ಯದ ಆಕರ್ಷಣ ಬಲದ ಸಾಮರ್ಥ್ಯ ಏನಿದೆ ಅಲ್ವಾ, ಬೇರೆ ಬೇರೆ ಆಗಿರ್ತದೆ. ಬೇರೆ ಬೇರೆ ವಸ್ತುಗಳಿಗೆ ಏನಾಗಿರ್ತದೆ? ಬೇರೆ ಬೇರೆ ಆಗಿರ್ತದೆ. ಎಲ್ಲವೂ ಒಂದೇ ರೀತಿ ಇರುವುದಿಲ್ಲ. ಆದ್ರೆ ಅವುಗಳೆಲ್ಲವೂ ಏನಾಗಿದೆ? ಒಂದಕ್ಕೊಂದು ಆಕರ್ಷಿಸಲ್ಪಡುತ್ತದೆ. ಓಕೆ, ಹಾಗಾದ್ರೆ ದ್ರವ್ಯದ ಮೂಲಭೂತ ಅಂದ್ರೆ ಭೌತಿಕ ಗುಣಲಕ್ಷಣಗಳನ್ನ ಕಲ್ತ್ವಿ. ಹಾಗಾದ್ರೆ ದ್ರವ್ಯದ ಸ್ಥಿತಿ ಯಾವ ರೀತಿಯೆಲ್ಲ ಇದೆ? ದ್ರವ್ಯಗಳು ನಮಗೆ ಯಾವ ಸ್ಥಿತಿಯಲ್ಲೆಲ್ಲ ಸಿಗ್ತದೆ? ದ್ರವ್ಯಗಳು ಮುಖ್ಯವಾಗಿ ನಮಗೆ 3 ಸ್ಥಿತಿಯಲ್ಲಿ ಸಿಗ್ತದೆ. ನಿಜವಾಗಿ 5 ಸ್ಥಿತಿ ಇದೆ. ಆ 2 ಸ್ಥಿತಿಗಳನ್ನ ನಾನು ಬೇರೆ ವಿಡಿಯೋ ಮಾಡಿ ಹಾಕ್ತೇನೆ. ನಿಜವಾಗಿ ಏನಾಗಿದೆ? 5 ಸ್ಥಿತಿಗಳಿವೆ, ಆಯ್ತಾ? ಆದ್ರೆ ಇಲ್ಲಿ ನಮಗೆ ಮುಖ್ಯವಾಗಿ ಕಲೀಲಿಕ್ಕಿರುವಂತಹದ್ದು 3 ಸ್ಥಿತಿಗಳು ಮಾತ್ರ. 4ನೇ ಸ್ಥಿತಿ ಅಂತ ಹೇಳಿದ್ರೆ ಪ್ಲಾಸ್ಮಾ, ಹಾಗೆ 5ನೇ ಸ್ಥಿತಿ ಅಂತ ಹೇಳಿದ್ರೆ ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್. ಐನ್ಸ್ಟೈನ್ ಕಂಡೆನ್ಸೇಟ್, ಆಯ್ತಾ?
ಸಾಂದ್ರತೆ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನ ಇನ್ನೊಮ್ಮೆ ನಾನು ಹೇಳ್ತೇನೆ ಆಯ್ತಾ. 3 ಸ್ಥಿತಿಗಳು ಯಾವುದೆಲ್ಲ? ಒಂದು ಘನ, ದ್ರವ, ಅನಿಲ. ಈಗ ನಾವು ಮುಖ್ಯವಾಗಿ ಮೊದಲ ಚಿತ್ರ ಏನ್ ಕಾಣ್ತಾ ಉಂಟು? ಆಪಲ್ ಕಾಣ್ತಾ ಉಂಟು, ತಿಂತೀರಿ ನೀವು, ಸೇಬು. ಇದು ಯಾವ ಸ್ಥಿತಿಯಲ್ಲಿದೆ? ಘನ ಸ್ಥಿತಿಯಲ್ಲಿದೆ. ಎರಡನೇದಾಗಿ ನಾವು ಕುಡಿಯುವಂತಹದ್ದು ನೀರು, ಇದೇನಾಗಿದೆ? ದ್ರವ ಸ್ಥಿತಿಯಲ್ಲಿದೆ. ಸೇಬು ಘನ ಸ್ಥಿತಿಯಲ್ಲಿದೆ. ಹಾಗೆ ಮೂರನೇ ಚಿತ್ರ ಏನಾಗಿದೆ? ಗಾಳಿ ತುಂಬಿಕೊಂಡಿದೆ ಅಲ್ವಾ? ಗಾಳಿ ಇದ್ಯಾವ ಸ್ಥಿತಿಯಲ್ಲಿದೆ? ಅನಿಲ ಸ್ಥಿತಿಯಲ್ಲಿದೆ. ನೋಡಿದ್ರ ಹೂವಿನ ಇದೆಲ್ಲ ಹಾರಿ ಹೋಗ್ತಾ ಉಂಟು, ಹಾಗಾದ್ರಲ್ಲಿ ಗಾಳಿ ಇದೆ ಅಂತ ಅರ್ಥ. ಸೊ ಇದೇನಾಗಿದೆ? 3 ಸ್ಥಿತಿಗಳು. ಯಾವುದೆಲ್ಲ 3 ಸ್ಥಿತಿಗಳು? ಘನ, ದ್ರವ, ಅನಿಲ. 4ನೇ ಸ್ಥಿತಿ ಯಾವುದು? ಪ್ಲಾಸ್ಮಾ. ಹಾಗೆ 5ನೇ ಸ್ಥಿತಿ ಯಾವುದು? ಬೋಸ್-ಐನ್ಸ್ಟೈನ್ ಕಂಡೆನ್ಸೇಟ್ ಅನ್ನೋದು. ಈಗ ಘನಸ್ಥಿತಿಯ ಬಗ್ಗೆ ಕಲಿಯೋಣ, ಸ್ವಲ್ಪ ಹೆಚ್ಚಾಗಿ ಕಲಿಯೋಣ. ಘನಸ್ಥಿತಿ ನೀವು ನೋಡಿರ್ಬಹುದು, ಘನ ವಸ್ತುಗಳಿಗೆ ನಿರ್ದಿಷ್ಟವಾದ ಒಂದು ಆಕಾರ ಇರ್ತದೆ. ಮುಖ್ಯವಾಗಿ ಏನಾಗಿದೆ? ಘನ ವಸ್ತುಗಳಿಗೆ ಒಂದು ನಿರ್ದಿಷ್ಟ ಆಕಾರ ಇರ್ತದೆ. ಇಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ ಕಬ್ಬಿಣದ ಸರಳು ಅಲ್ವಾ? ಕಬ್ಬಿಣದ ಸರಳು, ಈ ಸರಳಿಗೆ ಒಂದು ಆಕಾರ ಇದೆ ಅಲ್ವಾ? ಸರಳಿಗೆ ಸಿಲಿಂಡರ್ ಆಕಾರ ಇದೆ. ಹಾಗೆ ಅದನ್ನೇ ಹೇಳ್ತಾ ಇದ್ದಾರೆ, ಒಂದು ಆಕಾರ ಇದೆ. ಹಾಗೆ ಇದಕ್ಕೆ ಗಡಿ ಅಥವಾ ಸುತ್ತಳತೆ ಇದೆ. ಸುತ್ತಳತೆ ಅಂತ ಹೇಳಿದ್ರೆ ಇಷ್ಟೇ ಒಂದು ಆಕಾರ, ಹೊರ ಇದು ಉಂಟಲ್ವಾ? ನೋಡಿ, ನಾನೀಗ ಇದನ್ನ ಹೀಗೆ ಒಟ್ರಾಶಿ ಮಾಡುದಾದ್ರೆ, ನಾನಾಗೆ ಮಾಡುದಾದ್ರೆ, ಇದು ಸರಳು. ಈ ಹೊರ ಇದು ಏನ್ ಮೇಲ್ಮೈ ಕಾಣ್ತಾ ಉಂಟಲ್ವಾ, ಇದು ಅದ್ರದೇನು? ಗಡಿ ಅಥವಾ ಸುತ್ತಳತೆ ಅಲ್ವಾ? ಇದನ್ನ ಏನಂತ ಹೇಳ್ತೇವೆ? ಗಡಿ ಅಥವಾ ಸುತ್ತಳತೆ ಅಂತ ಹೇಳ್ತೇವೆ. ಹಾಗಾಗಿ ಘನ ಸ್ಥಿತಿಗೆ ಅದರದೇ ಆದ ಗಡಿ ಅಥವಾ ಸುತ್ತಳತೆ ಇದೆ. ಮೂರನೇದಾಗಿ ಏನು? ನಿರ್ದಿಷ್ಟವಾದ ಒಂದು ಗಾತ್ರ ಇದೆ. ಇಷ್ಟೇ ಗಾತ್ರ, ಇಷ್ಟು ಕೆಜಿ ಅಂತ ಹೇಳಿ ಏನಾಗಿದೆ? ಗಾತ್ರ ಇದೆ. ಇವುಗಳು ಘನ ವಸ್ತುಗಳು ಸಂಪೀಡನೆಗೆ ಒಳಗಾಗುವುದಿಲ್ಲ, ಒಳಪಡುವುದಿಲ್ಲ. ಸಂಪೀಡನೆ ಅಂತ ಹೇಳಿದ್ರೆ ಇದನ್ನ ಒತ್ತಲಿಕ್ಕೆ ಆಗ್ತದ? ಕಬ್ಬಿಣದ ರಾಡನ್ನ ಒತ್ತಿ ಚಟ್ಟೆ ಮಾಡ್ಲಿಕ್ಕೆ ಆಗ್ತದ? ಬಡಿಲಿಕ್ಕೆ ಆಗ್ತದೆ. ಆದ್ರೆ ಏನಾಗುದಿಲ್ಲ? ಅದ್ರ ಶೇಪನ್ನ ಕಡಿಮೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಲ್ವಾ? ಸೊ ಅದನ್ನ ಏನಂತ ಹೇಳುದು? ಸಂಪೀಡನೆ ಅಂತ ಹೇಳುದು. ಅದೇ ರೀತಿ ಘನವಸ್ತುಗಳ ಆಕಾರ ಬದಲಾವಣೆ ಬಾಹ್ಯ ಬಲ ಪ್ರಯೋಗದಿಂದ ಸಾಧ್ಯ ಇಲ್ಲ. ಏನಾಗುದಿಲ್ಲ? ನೀವು ಅದನ್ನ ಬರ್ದ್ರೆ ಅದ್ರ ಆಕಾರ ಚೇಂಜ್ ಆಗುದಿಲ್ಲ, ಮತ್ತೆ ಪುನಃ ಅದು ಅದರದೇ ಆಕಾರಕ್ಕೆ ಬರ್ತದೆ. ಘನವಸ್ತುಗಳು ವಸ್ತುಗಳಲ್ಲಿ ಕಣಗಳು ಒತ್ತೊತ್ತಾಗಿದೆ. ಇದು ನೋಡಿ, ಅದರ ಕಣಗಳು ಹೇಗೆ ಒಂದಕ್ಕೊಂದು ಅರೇಂಜ್ ಆಗಿದೆ ಅಂದ್ರೆ ಒತ್ತೊತ್ತಾಗಿ, ಗ್ಯಾಪೇ ಇಲ್ಲ ನಡುವಲ್ಲಿ ಅಲ್ವಾ? ಇದು ಸಣ್ಣ ಗ್ಯಾಪ್ ಇರಬಹುದು, ಆದ್ರೆ ಅಲ್ಲಿ ಏನಾಗಿದೆ? ಅದು ಗ್ಯಾಪ್ ಆದ್ರೆ ಕಾಣ್ತದೆ, ಆದ್ರೆ ಅಷ್ಟು ಅಲ್ಲ ಅಲ್ವಾ? ಆದ್ರೆ ಬಾಕಿ ಕಡೆಯಲ್ಲೆಲ್ಲ ಏನಾಗಿದೆ? ಒತ್ತೊತ್ತಾಗಿ ಅವುಗಳು ಇರ್ತವೆ. ಅದ್ರಲ್ಲಿ ಏನಾಗಿದೆ? ಅಷ್ಟು ಇದಿರುವುದಿಲ್ಲ ಅಂತ ಹೇಳಿ, ಗ್ಯಾಪ್ ತುಂಬಾ ಕಡಿಮೆ ಇರ್ತದೆ. ಓಕೆ, ಈಗ ಮೂರನೇ ಒಂದು 3 ಪ್ರಶ್ನೆ. ನಾನು ಆಗಲೇ ಹೇಳಿದ ಪ್ರಕಾರ ಘನವಸ್ತುಗಳ ಭೌತ ಗುಣಗಳನ್ನ ನೀವು ನೋಡಿರಬಹುದು. ರಬ್ಬರ್ ಬ್ಯಾಂಡ್ ಏನಾಗ್ತದೆ? ಅದ್ರಲ್ಲಿ ಹೇಳಿದ್ದಾರೆ ಘನವಸ್ತುಗಳನ್ನ ಬಾಹ್ಯ ಬಲ ಪ್ರಯೋಗದಿಂದ ಇದ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದ್ರ ಆಕಾರ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಹಾಗಾದ್ರೆ ರಬ್ಬರ್ ಬ್ಯಾಂಡ್ ನ ಆಕಾರ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದಾ? ಹೌದಲ್ವಾ? ಆಗ್ತದೆ ಅಲ್ವಾ? ರಬ್ಬರ್ ಬ್ಯಾಂಡ್ ಅನ್ನ ಎಳ್ದಾಗ ಅದೇನಾಗ್ತದೆ? ಆಕಾರ ಬದಲಾವಣೆ ಆಗ್ತದೆ. ಹಾಗಾದ್ರೆ ಅದು ಘನವಸ್ತು ಅಲ್ವಾ? ಹೌದು, ರಬ್ಬರ್ ಬ್ಯಾಂಡ್ ಒಂದು ಘನವಸ್ತು. ಅದನ್ನ ಬಾಹ್ಯ ಬಲ ಪ್ರಯೋಗಿಸಿ ಅದನ್ನ ಎಳಿಬಹುದು, ಆದ್ರೆ ಅದು ಪುನಃ ಏನಾಗ್ತದೆ? ಮೊದಲಿನ ಆಕಾರಕ್ಕೆ ಬರ್ತದೆ. ಹಾಗಾದ್ರೆ ನೀವು ಹೇಳಿದ್ರೆ ಸಂಪೀಡನೆಗೆ ಒಳಗಾಗುವುದಿಲ್ಲ ಅಂತ ಹೇಳಿ. ಸ್ಪಂಜ್ ಗೊತ್ತಿದೆ ಅಲ್ವಾ? ಸ್ಪಂಜ್ ಅನ್ನ ಏನ್ ಮಾಡ್ಬೋದು? ಒತ್ತಿ ಹಿಡಿದ್ರೆ ಅದೇನಾಗ್ತದೆ ನೋಡಿ, ಇಲ್ಲಿ ಇದ್ರ ಸ್ಪಾಂಜ್ ಇಲ್ಲಿ ಉಂಟು, ಇದ್ರ ಚಿತ್ರ ಇದಕ್ಕಾಗ್ಬೇಕು ಮೋಸ್ಟ್ಲಿ. ಸ್ಪಂಜಿನಲ್ಲಿ ಅದನ್ನ ಒತ್ತಿ ಹಿಡಿದ್ರೆ ಅದು ಚಟ್ಟೆ ಆಗ್ತದಲ್ವಾ? ನೀವು ಹೇಳಿದ್ರೆ ಅದ್ರಲ್ಲಿ ಸಂಪೀಡನೆಗೆ ಒಳಗಾಗುವುದಿಲ್ಲ ಅಂತ ಹೇಳಿ. ಆದ್ರೆ ಸ್ಪಂಜು ಏನಾಗ್ತದೆ? ಸಂಪೀಡನೆಗೆ ಒಳಗಾಗ್ತದೆ. ಯಾಕೆ ಹೇಳಿದ್ರೆ ಆ ಸ್ಪಂಜಿನಲ್ಲಿ ಸಣ್ಣ ಸಣ್ಣ ರಂಧ್ರಗಳಿದ್ದು ಆ ರಂಧ್ರಗಳಲ್ಲಿ ಗಾಳಿ ತುಂಬಿಕೊಂಡಿರ್ತದೆ. ಯಾವುದು ತುಂಬಿಕೊಂಡಿರ್ತದೆ? ಗಾಳಿ ತುಂಬಿಕೊಂಡಿರ್ತದೆ. ನಾವು ಒತ್ತಿದಾಗ ಆ ಗಾಳಿ ಹೊರ ಬಂದು ಅದನ್ನ ಸಂಪೀಡಿಸಲು ಸಾಧ್ಯವಾಗ್ತದೆ. ಒಂದು ವೇಳೆ ಈ ಸ್ಪಂಜಿನ ಎಲ್ಲಾ ಗಾಳಿಯನ್ನ ಹೊರ ತೆಗೆದ ನಂತರ ನೀವು ಸಂಪೀಡನೆಗೆ ಒಳಪಡಿಸಿದ್ರೆ ಅದು ಸಂಪೀಡನೆಗೆ ಒಳಗಾಗುವುದಿಲ್ಲ. ಅರ್ಥ ಆಗ್ತಾ ಉಂಟಲ್ಲ? ಆ ಗಾಳಿ ಹೊರಗೆ ಬರುವ ತನಕ ಮಾತ್ರ, ಆನಂತರ ಅದು ಪುನಃ ಸಂಪೀಡನೆಗೆ ಏನಾಗುವುದಿಲ್ಲ? ಒಳಗಾಗುವುದಿಲ್ಲ. ಹಾಗೆ ಏನಾಗಿದೆ? ಮರಳು ಮತ್ತು ಇದು ಅದರ ಆಕಾರ, ಉಪ್ಪು
ಏನಾಗಿದೆ, ಅದ್ರ ಆಕಾರ ಬದಲಾಗುವುದಿಲ್ಲ ಅಂತ ಹೇಳಿದ್ರೆ, ನಿರ್ದಿಷ್ಟ ಆಕಾರ ಅಂತ ಹೇಳಿದ್ರೆ. ಈಗ ಈ ಸಕ್ಕರೆ ಅಥವಾ ಉಪ್ಪನ್ನ ಒಂದು ಗಾಜಿನ ಡಬ್ಬಕ್ಕೆ ಹಾಕಿದ್ರೆ ಅದ್ರ ಆಕಾರವನ್ನ ಪಡಿತದೆ. ಹಾಗೆ ನಾನೊಂದು ಅಗಾಲದ ಪ್ಲೇಟಿಗೆ ಇದ್ರಲ್ಲಿ ಹಾಕಿದ್ರೆ ಇದ್ರ ಆಕಾರವನ್ನ ಪಡಿತದೆ. ಹಾಗಾದ್ರೆ ಇದಕ್ಕೆ ಆಕಾರ ಇಲ್ಲ ಅಲ್ವಾ? ನೀವು ಒಂದು ವೇಳೆ ಅದನ್ನ ಹೊರ ತೆಗೆದು ಆ ಗಾಜಿನ ಯಾವುದು ಇದ್ರ ಹರಳುಗಳನ್ನ ನೋಡಿದ್ರೆ, ಸಕ್ಕರೆಯ ಹರಳುಗಳನ್ನ ಅಥವಾ ಉಪ್ಪಿನ ಹರಳುಗಳನ್ನ ನೋಡಿದ್ರೆ ಅದಕ್ಕೊಂದು ನಿರ್ದಿಷ್ಟ ಆಕಾರ ಇರ್ತದೆ. ಈ ನಿರ್ದಿಷ್ಟ ಆಕಾರ ಏನಾಗುವುದಿಲ್ಲ, ಇಲ್ಲಿ ಬದಲಾವಣೆ ಆಗುವುದಿಲ್ಲ. ಸಕ್ಕರೆಯ ಹರಳು ಏನಿದೆ ಅಲ್ವಾ, ಹರಳಿನಲ್ಲಿ ಅದರ ಆಕಾರದಲ್ಲಿ, ಹರಳಿನ ಆಕಾರದಲ್ಲಿ ಏನಿರುವುದಿಲ್ಲ, ಬದಲಾವಣೆ ಇರುವುದಿಲ್ಲ ಅಂತ ಹೇಳಿ. ಅರ್ಥ ಆಯ್ತಾ? ಸೊ ಇದಿಷ್ಟು ಘನವಸ್ತುಗಳು. ಇದು ಹೀಗೆ ಕೇಳ್ಬಹುದು ಮುಂದಕ್ಕೆ ನಿಮ್ಗೆ ಪ್ರಶ್ನೆ, ಆದ್ರೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿರ್ಬೇಕು. ಹಾಗಾದ್ರೆ ಘನವಸ್ತುಗಳು ಏನಂತ ಕಲ್ತ್ವಿ, ಅದರ ಭೌತ ಗುಣಲಕ್ಷಣಗಳನ್ನ ಕಲ್ತ್ವಿ. ಮುಂದಕ್ಕೆ ಹೋಗೋಣ. ದ್ರವಸ್ಥಿತಿ ಅಂದ್ರೇನು? ದ್ರವಗಳಿಗೆ ನಿರ್ದಿಷ್ಟ ಆಕಾರ ಇರುವುದಿಲ್ಲ. ಆ ದ್ರವ ಏನಾಗಿದೆ, ಆ ನಿರ್ದಿಷ್ಟ ಗಾತ್ರ ಇದೆ, ಅದನ್ನ ಮೆಜರ್ ಮಾಡಬಹುದು ನಾವು. 1 ಲೀಟರ್ ಹಾಲು, 2 ಲೀಟರ್ ಎಣ್ಣೆ ಅಂತ ಹೇಳಿ ಲೀಟರ್ ಗಾತ್ರದಲ್ಲಿ ನಾವೇನ್ ಮಾಡ್ತೇವೆ, ತಗೊಳ್ತೇವೆ ಅಲ್ವಾ? ಅದಕ್ಕೇನಿದೆ, ನಿರ್ದಿಷ್ಟ ಆಕಾರ ಇಲ್ಲ, ಆದ್ರೆ ನಿರ್ದಿಷ್ಟ ಏನಿದೆ, ಗಾತ್ರ ಇದೆ. ದ್ರವಗಳು ಹರಿಯುತ್ತದೆ, ಆದ್ದರಿಂದ ಅವುಗಳನ್ನ ಹರಿಯುವ ವಸ್ತು ಎಂದು ಕರೆಯುತ್ತಾರೆ. ಇಂಗ್ಲಿಷ್ ನಲ್ಲಿ ಇದನ್ನ ಫ್ಲೂಯಿಡ್ ಅಂತ ಹೇಳ್ತಾರೆ. ಫ್ಲೂಯಿಡ್ ಯಾಕೆ ಹೇಳಿದ್ರೆ ಅದು ಹರಿತದೆ. ಫ್ಲೂಯಿಡ್ ಅನ್ನೋ ವಸ್ತು ಏನಾಗಿದೆ, ಹರಿತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಸರಿಸ್ತದೆ ಅನ್ನೋ ಕಾರಣಕ್ಕೆ ಇದನ್ನ ಹರಿಯುವ ವಸ್ತು ಅಂತ ಹೇಳ್ತೇವೆ. ಇದೇನಾಗ್ತದೆ, ದ್ರವ ವಸ್ತು ಮತ್ತು ಘನ, ದ್ರವ ಮತ್ತು ಅನಿಲಗಳು ದ್ರವಗಳಲ್ಲಿ ವಿಸರಣೆಗೊಳ್ಳುವುದಂತ ಹೇಳಿದ್ರೆ ಕರಗ್ತದೆ. ಆಯ್ತಾ? ಘನ ವಸ್ತುಗಳು ಏನಾಗ್ತದೆ, ಇದರಲ್ಲಿ ವಿಸರಣೆಗೊಳ್ತದೆ, ಕರಗ್ತದೆ, ಡೈಲ್ಯೂಟ್ ಆಗ್ತದೆ ಅಂತ ಹೇಳ್ತಾರೆ. ವಿಸರಣೆ ಅಂತ ಹೇಳಿದ್ರೆ ಕರಗುವುದು, ಡೈಲ್ಯೂಟ್ ಆಗುವುದು. ದ್ರವಗಳಲ್ಲಿ ಕಣಗಳು ಸ್ವತಂತ್ರವಾಗಿ ಚಲಿಸುತ್ತದೆ ಮತ್ತು ಕಣಗಳ ನಡುವೆ ಹೆಚ್ಚಿನ ಅವಕಾಶ ಕಂಡು ಬರುತ್ತದೆ. ಏನಾಗ್ತದೆ, ಕಣಗಳು ನೋಡಿ, ಇಲ್ಲಿ ನಿಮ್ಗೆ ಗ್ಯಾಪ್ ಕಾಣಬಹುದು, ಇಲ್ಲಿ ನೋಡಿ. ಆಗ ನಾವು ಘನದಲ್ಲಿ ನೋಡಿ ಎಷ್ಟು ಗ್ಯಾಪ್ ಇತ್ತು, ಕಡಿಮೆ ಇತ್ತು. ಆದ್ರೆ ಇಲ್ಲಿ ನೋಡಿ ಗ್ಯಾಪ್, ತುಂಬಾ ಗ್ಯಾಪ್ ಉಂಟು. ಇದು ಇಲ್ಲಿಗೆ ಹೋಗ್ಬಹುದು, ಇದು ಇಲ್ಲಿಗೆ ಬರ್ಬಹುದು, ಇದು ಇಲ್ಲಿಗೆ ಬರ್ಬಹುದು ಅಲ್ವಾ? ಇದು ಇಲ್ಲಿಗೆ ಬರ್ಬಹುದು, ಇದು ಇಲ್ಲಿಗೆ ಬರ್ಬಹುದು. ಹಾಗಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗ್ತದೆ, ಕಣಗಳ ನಡುವೆ ಚಲಿಸುವಂತಹ ಹೆಚ್ಚಿನ ಅವಕಾಶಗಳು ಕಂಡು ಬರ್ತದೆ. ಆಯ್ತಾ? ಮುಂದಕ್ಕೆ ಹೋಗೋಣ. ಅನಿಲ ಸ್ಥಿತಿ ಅಂದ್ರೇನು? ಅನಿಲ ಅದಕ್ಕೆ ನಿರ್ದಿಷ್ಟ ಆಕಾರ ಇರುವುದಿಲ್ಲ. ನೋಡಿ, ಇಲ್ಲಿ ಕೆಳಗೆ ಬಲೂನ್ ಕಾಣ್ತಾ ಉಂಟು, ಬೇರೆ ಬೇರೆ ಬಣ್ಣದ ಅಥವಾ ಶೇಪ್ ನ ಬಲೂನ್ ಕಾಣ್ತಾ ಇದೆ. ಅವುಗಳೆಲ್ಲ ಒಳಗೆ ಏನಿದೆ, ಗಾಳಿ ಇದೆ. ಗಾಳಿ ಅಂತ ಹೇಳಿದ್ರೆ ಏನು, ಅನಿಲ ಅಲ್ವಾ? ಹಾಗಾದ್ರೆ ಅನಿಲಕ್ಕೆ ಆಕಾರ ಇದೆಯಾ? ಇಲ್ಲ. ಅವುಗಳು ಕೂಡ ಏನಾಗಿದೆ, ಯಾವ ವಸ್ತುವಲ್ಲಿ ನಾವು ತುಂಬಿಸ್ತೇವೆ ಆ ವಸ್ತುವಿನ ಆಕಾರವನ್ನ ಅನಿಲ ಪಡೆದುಕೊಳ್ತದೆ. ಅನಿಲಗಳು ದ್ರವ ಮತ್ತು ಘನ ವಸ್ತುಗಳಿಗಿಂತ ಹೆಚ್ಚಿನ ಸಂಪೀಡನೆಗೆ ಒಳಗಾಗುತ್ತದೆ. ಯಾಕೆ ಹೇಳಿದ್ರೆ, ಅದನ್ನ ಉದಾಹರಣೆಗೆ ನೈಸರ್ಗಿಕ ಅನಿಲ, ಮನೆಯಲ್ಲಿ ನಾವು ಉಪಯೋಗಿಸುವಂತಹ ಗ್ಯಾಸ್, CNG ಗ್ಯಾಸ್ ಏನಿದೆ ಅಲ್ವಾ, ಅದೇನಾಗ್ತದೆ, ನಾವು ಗ್ಯಾಸ್ ಸಿಲಿಂಡರ್ ಅಲ್ಲಿ ತುಂಬಿಸ್ತೇವೆ ಅಲ್ವಾ? ಗ್ಯಾಸ್ ಸಿಲಿಂಡರ್ ಅಲ್ಲಿ ಏನಾಗ್ತೇವೆ, ನಾವು ಅದನ್ನ ತುಂಬಿಸ್ತೇವೆ, ಅದ್ರೊಳಗೆ ಏನಾಗ್ತದೆ, ಅದು ಫಿಟ್ ಆಗಿ ಕುತ್ಕೊಳ್ತದೆ ಅಲ್ವಾ? ಇದ್ರ ಶೇಪ್ ಅನ್ನೋದು ಏನಾಗ್ತದೆ, ಇದ್ರ ಆಕಾರವನ್ನದು ಪಡೆದುಕೊಳ್ತದೆ. ಹಾಗೆ ಅದನ್ನ ಸಂಪೀಡನೆಗೆ ಒಳಪಡಿಸಬಹುದು. ಅಂದ್ರೆ ಅದನ್ನ ಒಳಗೆ ತುರುಕಿ ಒತ್ತಡ ಹಾಕಿ ಅದನ್ನ ಸಂಪೀಡನೆಗೆ ಒಳಪಡಿಸಬಹುದು ಅಂತ ಹೇಳಿ. ಸಂಪೀಡನೆ ಅಂದ್ರೆ ಏನಂತ ಹೇಳ್ತೇನೆ ನಾನು ಮುಂದಕ್ಕೆ, ನಾನು ನಿಮ್ಗೆ ತೋರಿಸ್ತೇನೆ ಅದನ್ನ ಏನಂತ ಹೇಳಿ. ಅನಿಲಗಳು ಮತ್ತು ದ್ರವಗಳಿಗಿಂತ ಹೆಚ್ಚು ವಿಸರಣೆಗೊಳ್ತದೆ. ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇಗ ಹರಿದು ಹೋಗ್ತದೆ. ಯಾವುದು? ಅನಿಲ. ಯಾಕೆ ಹೇಳಿದ್ರೆ ಕಣಗಳು ತುಂಬಾ ದೂರ ಇರ್ತದೆ, ಗ್ಯಾಪ್ ಅಷ್ಟು ಇರ್ತದೆ, ಸ್ಥಳಾವಕಾಶ ತುಂಬಾ ಇರ್ತದೆ. ಮತ್ತು ಅನಿಲಗಳ ಕಣಗಳ ನಡುವೆ ಹೆಚ್ಚಿನ ಅವಕಾಶ ಇರುತ್ತದೆ ಮತ್ತು ಅದು ವೇಗವಾಗಿ ಏನಾಗ್ತದೆ, ಚಲಿಸ್ತದೆ. ಸಾರಿ. ಅನಿಲ ಸ್ಥಿತಿಯಲ್ಲಿ ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತಿರುತ್ತದೆ. ಈ ರೀತಿಯ ಯಾದೃಚ್ಛಿಕ ಚಲನೆಯಿಂದಾಗಿ ಕಣಗಳು ಪರಸ್ಪರ ಬಡಿದುಕೊಳ್ಳುತ್ತದೆ ಮತ್ತು ಸಂಗ್ರಾಹಕದ ಗೋಡೆಗೆ ತಾಗುತ್ತದೆ. ಅನಿಲದ ಕಣಗಳು ಸಂಗ್ರಾಹಕದ ಗೋಡೆಯ ಏಕಮಾನ ವಿಸ್ತೀರ್ಣದ ಮೇಲೆ ಏರ್ಪಡುವ ಬಲದಿಂದಾಗಿ ಅನಿಲಗಳು ಒತ್ತಡವನ್ನ ಏರ್ಪಡಿಸುತ್ತದೆ. ಈಗ ನಾನೊಂದು ಖಾಲಿ ಬಾಕ್ಸ್ ತಗೊಂಡಿದ್ದೇನೆ, ಈ ಬಾಕ್ಸ್ ಮುಚ್ಚಲ್ಪಟ್ಟಿದೆ.
ಇದ್ರಲ್ಲಿ ಈಗ ಏನಿಲ್ಲ ಅಂತ ನೀವು ಹೇಳ್ಬೋದು, ಖಾಲಿ ಅಂತ ಹೇಳಿದೆ ನಾನು. ಹಾಗಾದ್ರೆ ಇದು ಖಾಲಿಯಾ? ಅಲ್ಲ. ಇದ್ರೊಳಗೆ ಏನಿದೆ? ಖಾಲಿ ಅಂತ ಹೇಳಲಿಕ್ಕಿಲ್ಲ ನಾವ್ ಯಾವತ್ತು. ಅದ್ರೊಳಗೆ ಏನಿದೆ? ಅನಿಲ ಇದೆ. ಅನಿಲದ ಕಣಗಳು ಇದು ಇಲ್ಲಿಂದ ಎಲ್ಲ ಏನ್ ಮಾಡ್ತದೆ? ಚಲಿಸ್ತಾ ಇರ್ತದೆ. ಅದು ಹೊರ ಬರ್ಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತಾ ಇರ್ತದೆ. ಆ ಪ್ರಯತ್ನವನ್ನೇ ನಾವು ಏನಂತ ಕರಿತೇವೆ? ಒತ್ತಡ ಅಂತ ಕರಿತೇವೆ. ಅರ್ಥ ಆಯ್ತಾ? ಅದನ್ನೇನಂತ ಕರಿತೇವೆ? ಒತ್ತಡ ಅಂತ ಕರಿತೇವೆ. ಮುಂದಕ್ಕೆ ಹೋಗೋಣ. ನಾವು ಅನಿಲಗಳ ಬಗ್ಗೆ ಕಲ್ತ್ವಿ, ದ್ರವ್ಯದ ಸ್ಥಿತಿಗಳ ಬಗ್ಗೆ ಕಲ್ತ್ವಿ. ಅಂದ್ರೆ ಘನ ಸ್ಥಿತಿ, ದ್ರವ ಸ್ಥಿತಿ ಮತ್ತು ಅನಿಲ ಸ್ಥಿತಿ. ಈಗ ನಾವು ಕಲಿತಾ ಇರುವಂತಹದ್ದು ದ್ರವ್ಯಗಳು ಸ್ಥಿತಿಯನ್ನು ಬದಲಾಯಿಸುತ್ತವೆ. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಅದು ಬದಲಾವಣೆ ಹೊಂದುತ್ತದೆ. ಹೌದು, ದ್ರವ್ಯಗಳು ಏನಾಗ್ತದೆ? ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾವಣೆಯನ್ನ ಅಂದ್ರೆ ಬದಲಾಯಿಸಿಕೊಳ್ತದೆ. ಮುಖ್ಯವಾಗಿ ನಮ್ಗೆ ಗೊತ್ತಿರುವಂತಹದ್ದು ದ್ರವ ಅಂದ್ರೆ ನೀರು. ನಾವು ನೀರನ್ನ 3 ಸ್ಥಿತಿಯಲ್ಲಿ ಕೂಡ ನೋಡಬಹುದು. ಯಾವುದೆಲ್ಲ? ಒಂದು ಘನ ಸ್ಥಿತಿಯಲ್ಲಿ, ಅದು ಮಂಜುಗಡ್ಡೆಯಾಗಿ. ಅದೇ ರೀತಿ ದ್ರವ ಸ್ಥಿತಿಯಲ್ಲಿ ನಮ್ಗೆ ಗೊತ್ತಿರುವಂತಹದ ನೀರಾಗಿ, ಅಂದ್ರೆ ನಾವು ಕುಡಿತೇವೆ ಅದನ್ನ, ನೀರು ಅಲ್ವಾ? ಹಾಗೆಯೇ ಅನಿಲ ರೂಪದಲ್ಲಿ ಕೂಡ ನಮಗೆ ನೀರು ಸಿಗ್ತದೆ. ಅದು ಹೇಗೆ? ನೀರಾವಿಯಾಗಿ, ವೇಪರ್ ಅಂತ ಹೇಳ್ತೇವೆ ಇಂಗ್ಲಿಷ್ ನಲ್ಲಿ ಇದನ್ನ. ಆಯ್ತಾ? ನೀರಾವಿಯನ್ನ ಏನಂತ ಹೇಳ್ತೇವೆ? ವೇಪರ್ ಅಂತ ಹೇಳ್ತೇವೆ. ಅಂದ್ರೆ ನೀರಾವಿ, ಆವಿಯಾಗಿ ಕೂಡ ಏನಾಗ್ತದೆ? ಗಾಳಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿತದೆ. ಯಾವುದು? ನೀರು. ಹೇಗೆ? ಗಾಳಿಯಲ್ಲಿ ಆವಿಯಾಗಿ. ಹಾಗಾದ್ರೆ ನೀರು 3 ಸ್ಥಿತಿಯಲ್ಲಿ ಕೂಡ ಸಿಗ್ತದೆ. ಒಂದು ಘನ ಸ್ಥಿತಿಯಲ್ಲಿ ಮಂಜುಗಡ್ಡೆ, ದ್ರವ ಸ್ಥಿತಿಯಲ್ಲಿ ನೀರು, ಹಾಗೂ ಅನಿಲ ರೂಪದಲ್ಲಿ ನೀರಾವಿಯಾಗಿ. ಹಾಗಾದ್ರೆ ಇದನ್ನ ನಾವು ಹೇಗೆ ಬದಲಾಯಿಸಬಹುದು? ಒಂದು ವಸ್ತುವಿನ ಸ್ಥಿತಿಯನ್ನ ಯಾವ ರೀತಿಯಲ್ಲಿ ನಾವು ಬದಲಾಯಿಸಬಹುದು? ಮುಖ್ಯವಾಗಿ ಮೊದಲನೆಯದು ಒಂದು ತಾಪವನ್ನ ಬದಲಾವಣೆ ಮಾಡಿದಾಗ. ಯಾವುದನ್ನ ಬದಲಾವಣೆ ಮಾಡಿದಾಗ? ತಾಪವನ್ನ ಬದಲಾವಣೆ ಮಾಡಿದಾಗ. ಇಲ್ಲಿ ಒಂದು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಚಿತ್ರ. ಇದ್ರೆ ನಂಗೆ ವಿಡಿಯೋ ಸಿಗ್ಲಿಲ್ಲ, ಹಾಗಾಗಿ ಜಸ್ಟ್ ಚಿತ್ರ ತೋರಿಸ್ತಾ ಇದ್ದೇನೆ ನೋಡಿ. ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸ್ಟ್ಯಾಂಡ್ ತಕೊಂಡಿದ್ದಾರೆ. ಆಯ್ತಾ? ಅದರಲ್ಲಿ ಒಂದು ಬೀಕರ್ ತಕೊಂಡಿದ್ದಾರೆ. ಇದು ಬೀಕರ್. ಕೆಳಗೆ ಏನಾಗಿದೆ? ಸ್ಪಿರಿಟ್ ಲ್ಯಾಂಪ್ ಅನ್ನ ತಕೊಂಡಿದ್ದಾರೆ. ಸ್ಪಿರಿಟ್ ದೀಪವನ್ನ ತಕೊಂಡಿದ್ದಾರೆ. ಹಾಗೆ ಇದೇನಾಗಿದೆ? ಈ ಬೀಕರ್ನ ಒಳಗೆ ಐಸ್ ಕ್ಯೂಬ್ಸ್ ಇದೆ, ಅಂದ್ರೆ ಮಂಜುಗಡ್ಡೆ ಇದೆ. ಹಾಗೆ ಒಂದು ಗ್ಲಾಸ್ ರಾಡ್ ಅನ್ನ ಅಂದ್ರೆ ಕಲಕಿಸ್ಲಿಕ್ಕೋಸ್ಕರ, ಅದು ಬೇಡ ನಮ್ಗೆ. ಹಾಗೆ ಇದು ಏನಿದೆ? ಥರ್ಮೋಮೀಟರ್ ಇಟ್ಟಿದ್ದಾರೆ. ಆಯ್ತಾ? ತಾಪಮಾನಕ ಏನಿದೆ ಅಲ್ವಾ? ಮಾನಕವನ್ನ ಇಟ್ಟಿದ್ದಾರೆ. ಇದೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲಿಗೆ ಇದನ್ನ ಹಾಕಿದಾಗ ಮೊದಲಿಗೆ ಥರ್ಮೋಮೀಟರ್ ನಲ್ಲಿ ತಾಪ ಎಷ್ಟಿದೆ ಅಂತ ಹೇಳಿ ನೋಡ್ಬೇಕು. ತಾಪವನ್ನ ಏನ್ ಮಾಡ್ಬೇಕು? ಬರಿಯಬೇಕು. ಅನಂತರ ಇದನ್ನ ಬಿಸಿ ಮಾಡ್ತಾ ಇರ್ಬೇಕು. ಇದೇನಾಗ್ತದೆ? ಐಸ್ ಎಲ್ಲ ಕರಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕರಗಿ ಏನಾಗ್ತದೆ? ಐಸ್ ಕರಗ್ತದೆ. ಅರ್ಥ ಆಯ್ತಲ್ಲ? ಐಸ್ ಕರಗಿ ಏನಾಗ್ತದೆ? ದ್ರವ ಆಗ್ತದೆ. ಮೊದಲಿಗೆ ಐಸ್ ಇರ್ತದೆ. ಐಸಿನ ನಿಮ್ಗೆ ಹೆಚ್ಚಿಗೆ ಗೊತ್ತಿರುವ ಹಾಗೆ ಐಸಿನ ತಾಪ ಎಷ್ಟಿರ್ತದೆ? ಅದ್ರ ಇದೆಷ್ಟು ತಾಪಮಾನಕ ಐಸಿದು? ಮಂಜುಗಡ್ಡೆ ಅಂತ ಹೇಳಿದ್ರೆ 0 ಅಲ್ವಾ? ನೀರು ಮಂಜುಗಡ್ಡೆ ಆಗುವುದು ಎಷ್ಟು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ? 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ. ನೀರಾಗ್ತದೆ. ನೀರಿನ ತಾಪಮಾನ ಕೂಡ ಇಷ್ಟೇ ಇರ್ತದೆ. ಅನಂತರ ಇದನ್ನ ನಾವು ಏನ್ ಮಾಡ್ತದೆ? ಬಿಸಿ ಮಾಡ್ತಾ ಇದ್ವಿ ಕಂಟಿನ್ಯೂಸ್ ಆಗಿ. ನೀರು ಬಿಸಿ ಆಗಿ 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 ಏನಾಗ್ತದೆ? ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಕರಗುವುದು. ನೀರು ಮಂಜುಗಡ್ಡೆ ನೀರಾಗಿ ಕರಗುವುದು. ಇದು ಕರಗುವ ಬಿಂದು. ಆಯ್ತಾ? ಹೇಳ್ತೇನೆ ನೋಡಿ. ಇದು ಕರಗುವ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ಮತ್ತೇನಾಗ್ತದೆ? ಈಗ ನೀರು ಬಿಸಿ ಆಗಿ 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 ಕುದಿತಾ ಇರ್ತದೆ. ಆಗ ಕುದೀಲಿಕ್ಕೆ ಸ್ಟಾರ್ಟ್ ಆಗುವಾಗ ಅಲ್ಲಿ ಟೆಂಪರೇಚರ್ 0 ಇದ್ದದ್ದು ಜಾಸ್ತಿ 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 ಆಗ್ತಾ ಹೋಗ್ತದೆ. ಇದೇನಾಗ್ತದೆ? 0 ಇದ್ದದ್ದು 10 ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು, 40 ಆಗ್ಬೋದು. ಮತ್ತೇನಾಗ್ತದೆ? ನೀರು ಕುದ್ದು ನೀರು ಕಡಿಮೆ ಆಗ್ತಾ ಬರ್ತಾ ಉಂಟು. ಇದ್ರಲ್ಲಿ ಅದೇನಾಗ್ತಾ ಉಂಟು? ನೀರಾವಿಯಾಗಿ ಪರಿವರ್ತನೆ ಆಗ್ತದೆ. ಕುದಿದು ಏನಾಗ್ತದೆ? ನೀರಾವಿಯಾಗಿ ಪರಿವರ್ತನೆ ಆಗ್ತದೆ. ಆಗ ನೀವು ನೋಡಿದ್ರೆ, ತಾಪಮಾನ ನೋಡಿದ್ರೆ 100 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. 100 ಡಿಗ್ರಿ ಸೆಲ್ಸಿಯಸ್ ಏನಾಗ್ತದೆ? ತಾಪಮಾನ ಇಷ್ಟಿರ್ತದೆ. ಆ ನೀರಿದು ಕುದಿದು ಯಾವಾಗ ನೀರಾವಿ ಆಗ್ಲಿಕ್ಕೆ ಆಗ್ತಾ ಉಂಟು, ಆಗ ಇದು ತಾಪಮಾನ ಎಷ್ಟಿರ್ತದೆ? 100 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಇದನ್ನ ನಾನು ಮತ್ತೆ ವಿವರಿಸ್ತೇನೆ, ಅದು ಯಾಕೆ ಅಷ್ಟರ ತನಕ ಬದಲಾಗ್ಲಿಲ್ಲ ಏನು ಅಂತ ಹೇಳಿ. ಈಗೊಂದು ನೀರು ಹಾಕ್ತಾ ತೆಗೆದು ಒಂದು ಸ್ಟ್ಯಾಂಡಿನ ಮೇಲೆ ಇಟ್ಟು
ಸ್ಪಿರಿಟ್ Measure the temperature of water with the help of thermometer and note the reading for ಮುರಿಸ್ತಾ every 2 ಇರ್ಬೇಕಾದ್ರೆ minutes. ಏನಾಗ್ತಾ ಉಂಟಲ್ಲಿ ತಾಪಮಾನ ಮೊದಲಿಗೆ 30 ಡಿಗ್ರಿ ಇತ್ತು ನಾರ್ಮಲ್ ಟೆಂಪರೇಚರ್, ಅನಂತರ ಜಾಸ್ತಿ ಆಗ್ತಾ ಉಂಟು, ಕುದಿತಾ ಇದೆ 60 ಡಿಗ್ರಿಗೆ ಏರಿತು. Observe that the temperature of the water increases continuously ಪುನಃ till it reaches 100 degrees Celsius. ಎಷ್ಟಾಯ್ತು 100 ಡಿಗ್ರಿಗೆ ಬಂತು. 100 ಡಿಗ್ರಿ ಆಗುವಾಗ ನಮಗೆ ಅರ್ಥ ಆಗ್ತಾ ಉಂಟು ಏನಂತ ಹೇಳಿದ್ರೆ ನೋಡಿ ನೀರು ಕುದಿತಾ ಇದೆ, ಕುದಿತಾ ಇರುವಾಗ ಏನಾಗ್ತಾ ಉಂಟು ನೋಡಿ ಕಣಗಳು ಚಲನೆಯ ಅಂದ್ರೆ ಫಾಸ್ಟ್ ಆಗಿ ವೇಗವಾಗಿ ಚಲಿಸ್ತಾ ಇದೆ ಅಲ್ಲಿ. ಮತ್ತೆ ಈ ಚಲನೆಯಲ್ಲಿ ಏನಾಗ್ತಾ ಉಂಟು ಚಲನೆ ಆಗಿ 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 ಹೆಚ್ಚಾಗಿ ಅವೆಲ್ಲ ನೀರಾವಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಅಷ್ಟರ ತನಕ ನೀರಿನ ಟೆಂಪರೇಚರ್ ಕುದಿಯುವ ತನಕ ನೀರಾವಿಯಾಗಿ ಪರಿವರ್ತನೆ ಆಗುವ ತನಕ ನೀರಿನ ಟೆಂಪರೇಚರ್ ಏನಾಗಿರ್ಲಿಲ್ಲ, ಜಾಸ್ತಿ ಆಗಿರ್ಲಿಲ್ಲ. ಅಂದ್ರೆ ಜಾಸ್ತಿ ಆಗಿತ್ತು 100ಕ್ಕೆ ತಲುಪಿರ್ಲಿಲ್ಲ. ಅದು ಯಾವಾಗ ನೀರಾವಿಯಾಗಿ ಪರಿವರ್ತನೆ ಆಗ್ತಾ ಉಂಟು ಆವಾಗ ಏನಾಯ್ತು ಅದು ಅನಿಲವಾಗಿ ಪರಿವರ್ತನೆ ಆಗ್ತಾ ಉಂಟು, ದ್ರವ ಇದ್ದದ ಅನಿಲವಾಗಿ ಪರಿವರ್ತನೆ ಆಗ್ತಾ ಉಂಟು. ಆಗ ಏನಾಯ್ತು ತಾಪಮಾನ 100ಕ್ಕೆ ಏರಿತು. ಯಾಕೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಮುಂದಕ್ಕೆ ಹೋಗೋಣ. ಕಾಣ್ತಾ ಉಂಟಂತ ಹೇಳಿ ತಿಳ್ಕೊಂಡಿದ್ದೇನೆ. ಇಲ್ಲಿ 1 ನಿಮಿಷ ಇದನ್ನ ಕಲರ್ ಚೇಂಜ್ ಮಾಡ್ತೇನೆ ನಿಮ್ಗೆ ಕಾಣ್ತಾ ಇಲ್ಲದಿದ್ರೆ. ಓಕೆ, ಇಲ್ಲಿ ಕಾಣ್ತಾ ಉಂಟಾ ನೋಡಿ. ಘನಗಳ ಉಷ್ಣತೆಯನ್ನ ಹೆಚ್ಚಿದಾಗ ಕಣಗಳ ಚಲನಾಶಕ್ತಿ ಏನಾಗ್ತದೆ, ಹೆಚ್ಚುತ್ತದೆ. ನಾವೀಗಾಗಲೇ ಅದನ್ನ ಕಲ್ತಿದ್ದೇವೆ. ಚಲನಾಶಕ್ತಿ ಹೆಚ್ಚಳದಿಂದಾಗಿ ಕಣಗಳು ವೇಗವನ್ನ ಹೆಚ್ಚಿಸಿಕೊಂಡು ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅವುಗಳು ಕಂಪಿಸಲು ಸ್ಟಾರ್ಟ್ ಆಗ್ತದೆ, ವೈಬ್ರೇಟ್ ಆಗ್ತದೆ. ಕಂಪಿಸುವುದಂತ ಹೇಳಿದ್ರೇನು, ವೈಬ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒದಗಿಸಿದ ಶಾಖಾಶಕ್ತಿಯು ಕಣಗಳ ನಡುವಿನ ಆಕರ್ಷಣಾ ಬಲಕ್ಕೆ ಮೀರಿದ್ದಾಗಿರ್ತದೆ. ನಾವು ಏನು ಅದನ್ನ ತಾಪ ಒದಗಿಸ್ತಾ ಇದ್ದೇವೆ ಅದರ ಆಕರ್ಷಣಾ ಬಲಕ್ಕಿಂತವೂ ಹೆಚ್ಚಿರುವ ಕಾರಣ ಅವು ಏನಾಗ್ತದೆ, ಬೇರೆ ಬೇರೆ ಆಗ್ಲಿಕ್ಕೆ ಪ್ರಯತ್ನ ಪಡ್ತದೆ. ಆಯ್ತಾ, ಬೇರೆ ಬೇರೆ ಆಗ್ಲಿಕ್ಕೆ ಪ್ರಯತ್ನ ಪಡ್ತದೆ. ಕಣಗಳು ತಮ್ಮ ನಿರ್ದಿಷ್ಟ ಸ್ಥಳವನ್ನ ತೊರೆಯುತ್ತದೆ ಮತ್ತು ಹೆಚ್ಚು ಸ್ವತಂತ್ರವಾಗಿ ಚಲಿಸಲು ಪ್ರಾರಂಭಿಸುತ್ತದೆ. ಫಸ್ಟ್ ಆಗಿ ಬೇರೆ 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 ಕಡೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಘನವಸ್ತುಗಳು ಈ ಸ್ಥಿತಿಯನ್ನು ತಲುಪುತ್ತವೆಯೋ ಆಗ ದ್ರವಿಸುತ್ತದೆ. ದ್ರವಿಸುವುದಂತ ಹೇಳಿದ್ರೆ ಘನ ಅಂದ್ರೆ ಮಂಜುಗಡ್ಡೆ ನೀರಾಗ್ತದೆ. ಮಂಜುಗಡ್ಡೆ ಏನಾಗ್ತದೆ, ನೀರಾಗಿ ಪರಿವರ್ತನೆ ಹೊಂದುತ್ತದೆ. ಆಯ್ತಾ, ದ್ರವಿಸುತ್ತದೆ ಅಂತ ಹೇಳಿದ ಅರ್ಥ ಏನು, ಮಂಜುಗಡ್ಡೆ ನೀರಾಗಿ ಪರಿವರ್ತನೆ ಹೊಂದುತ್ತದೆ. ಯಾವ ತಾಪದಲ್ಲಿ ಘನವಸ್ತುಗಳು ದ್ರವಿಸಿ ವಾತಾವರಣದ ಒತ್ತಡದಲ್ಲಿ ದ್ರವ ಸ್ಥಿತಿಗೆ ಪರಿವರ್ತನೆಯಾಗುತ್ತದೆಯೋ ಆ ತಾಪವನ್ನ ಅವುಗಳ ದ್ರವನ ಬಿಂದು ಎಂದು ಕರೆಯುತ್ತಾರೆ. ಇದು ಇಂಪಾರ್ಟೆಂಟ್. ದ್ರವನ ಬಿಂದು ಎಂದರೇನು, ಆಯ್ತಾ, ದ್ರವನ ಬಿಂದು ಎಂದರೇನು ಅಂತ ಪ್ರಶ್ನೆ ಬರ್ತದೆ. ದ್ರವನ ಬಿಂದು ಎಂದರೇನು, ದ್ರವನ ಬಿಂದು ಎಂದರೇನು, ಯಾವ ತಾಪದಲ್ಲಿ ಘನವಸ್ತು ದ್ರವಿಸಿ ವಾತಾವರಣದ ಒತ್ತಡಕ್ಕೆ ಒಳಪಟ್ಟು ದ್ರವ ಸ್ಥಿತಿಗೆ ಪರಿವರ್ತನೆಯಾಗುತ್ತದೆಯೋ ಆ ತಾಪವನ್ನ ದ್ರವನ ಬಿಂದು ಎನ್ನುವರು. ಅರ್ಥ ಆಯ್ತಲ್ಲ. ಮಂಜುಗಡ್ಡೆಯ ದ್ರವನ ಬಿಂದು 273.16 ಕೆ ಅಂತ ಹೇಳಿದ್ರೆ ಕೆಲ್ವಿನ್. ಇದು ಅಂತಾರಾಷ್ಟ್ರೀಯ ಏಕಮಾನ. ಆಯ್ತಾ, ಕೆಲ್ವಿನ್ ಅನ್ನೋದು ಯಾವುದು, ತಾಪಮಾನದ ಅಂತಾರಾಷ್ಟ್ರೀಯ ಏಕಮಾನ. ನಾವು ಸೆಲ್ಸಿಯಸ್ ಅಲ್ಲಿ ಹೇಳ್ತೇವೆ, ಭಾರತೀಯ ಏಕಮಾನ ಸೆಲ್ಸಿಯಸ್. ಕೆಲ್ವಿನ್ ಅನ್ನೋದು ಅಂತಾರಾಷ್ಟ್ರೀಯ ಏಕಮಾನ. ಅಂದ್ರೆ ದ್ರವನ ಬಿಂದು, ಮಂಜುಗಡ್ಡೆಯ ದ್ರವನ ಬಿಂದು ಎಷ್ಟು, 273.16 ಕೆ. ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾವಣೆ ಹೊಂದುವುದನ್ನ ದ್ರವನ ಎನ್ನುವರು. ಆಯ್ತಾ, ಘನಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬರುವುದನ್ನ ಏನಂತ ಹೇಳುವುದು, ಡೈಲ್ಯೂಷನ್ ಅಂತ ಹೇಳ್ತಾರೆ. ಅಂದ್ರೆ ಇದಾಗುವುದು, ಕರಗ್ತದಲ್ವಾ, ಅದಕ್ಕೆ ದ್ರವನ ಅಂತ ಹೇಳ್ತಾರೆ. ಮಂಜುಗಡ್ಡೆಯು ದ್ರವನ ಬಿಂದು ತಲುಪಿ ಸಂಪೂರ್ಣವಾಗಿ ಕರಗುವವರೆಗೂ ಅದರ ವ್ಯವಸ್ಥೆಯ ತಾಪದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಅಲ್ಲಿ ಏನಾಗುವುದಿಲ್ಲ, ತಾಪಮಾನದಲ್ಲಿ ಬದಲಾವಣೆ ಆಗುವುದಿಲ್ಲ. ಏಕೆಂದರೆ ಈಗ ನೋಡಿ, ಇದು ಇಂಪಾರ್ಟೆಂಟ್. ಏಕೆಂದರೆ ಈ ಶಾಖವು
ಕಣಗಳ ನಡುವಿನ ಆಕರ್ಷಣಾ ಬಲವನ್ನ ಮೀರಿ ಸ್ಥಿತಿ ಬದಲಾವಣೆ ಆಗಲು ಉಪಯೋಗವಾಗ್ತದೆ. ಬೀಕರಿಗೆ ಶಾಖ ಕೊಟ್ಟರೂ ಮಂಜುಗಡ್ಡೆಯು ಶಾಖವನ್ನ ಹೀರಿಕೊಂಡು ಅದರ ತಾಪದಲ್ಲಿ ಯಾವುದೇ ಬದಲಾವಣೆ ಹೊಂದದೆ ಉಷ್ಣವನ್ನು ಗುಪ್ತವಾಗಿರಿಸಿಕೊಂಡಿರುತ್ತದೆ. ಆದ್ದರಿಂದ ಈ ಉಷ್ಣವನ್ನ ಗುಪ್ತೋಷ್ಣ ಅಂತ ಹೇಳ್ತಾರೆ. ಇಂಗ್ಲಿಷ್ನಲ್ಲಿ ಇದನ್ನ ಲೇಟೆಂಟ್ ಹೀಟ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಲೇಟೆಂಟ್ ಹೀಟ್. ಲೇಟೆಂಟ್ ಹೀಟ್ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದ್ದೇನೆ, ಏನಾಗ್ತಾ ಉಂಟು, ದ್ರವ ಅಂದ್ರೆ ಐಸ್ ಕರಗಿ ನೀರಾಗ್ತದೆ, ಆದ್ರೂ ಕೂಡ ಅದರ ತಾಪಮಾನ ಬದಲಾವಣೆ ಆಗುವುದಿಲ್ಲ. ಯಾಕೆ? ನಾವು ಬಿಸಿ ಮಾಡ್ತಾ ಇದ್ದೇವಲ್ಲ, ಆದ್ರೂ ಕೂಡ ಯಾಕೆ ತಾಪಮಾನ ಬದಲಾವಣೆ ಆಗುವುದಿಲ್ಲ? ಯಾಕೆ ಹೇಳಿದ್ರೆ ಅಲ್ಲಿ ಐಸಿನ ಕಣಗಳು ಏನಿದೆ ಅಂದ್ರೆ ಘನಸ್ಥಿತಿಯಲ್ಲಿರುವ ವಸ್ತುವಿನ ಕಣ ಏನಿದೆ ಆ ಎಲ್ಲಾ ಕಣಗಳ ಶಾಖವನ್ನ ಹೀರಿಕೊಳ್ತದೆ. ಯಾಕೆ ಹೀರಿಕೊಳ್ತದೆ? ಯಾಕೆ ಹೇಳಿದ್ರೆ ಅವುಗಳು ಸ್ಥಿತಿಯನ್ನ ಬದಲಾವಣೆ ಮಾಡ್ತಾ ಇದೆ, ದ್ರವ ಸ್ಥಿತಿಗೆ ತನ್ನನ್ನು ತಾನು ಪರಿವರ್ತಿಸ್ತಾ ಇದೆ. ಆ ಪರಿವರ್ತನೆಗಾಗಿ ಅವುಗಳ ಆ ಶಾಖವನ್ನ ಹೀರಿಕೊಳ್ಳುವ ಕಾರಣ ಅಲ್ಲಿ ತಾಪಮಾನದ ಬದಲಾವಣೆ ಆಗುವುದಿಲ್ಲ. ತಾಪ ಅಂದ್ರೆ ಉಷ್ಣ ಗುಪ್ತವಾಗಿರಿಸಿಕೊಂಡಿರುತ್ತದೆ. ಇದನ್ನೇ ಏನಂತ ಹೇಳ್ತೇವೆ ನಾವು? ಗುಪ್ತೋಷ್ಣ ಅಂತ ಹೇಳ್ತೇವೆ. ಮುಂದಕ್ಕೆ ಬರೋಣ. ದ್ರವನ ಗುಪ್ತೋಷ್ಣ ಎಂದರೇನು? ಇದು ಇಂಪಾರ್ಟೆಂಟ್, 1 ಮಾರ್ಕಿಗೆ ಕೇಳ್ತಾರೆ ಈ ಪ್ರಶ್ನೆಯನ್ನ. ದ್ರವನ ಗುಪ್ತೋಷ್ಣ ಎಂದರೇನು? 1 kg ಘನವನ್ನ ಅದರ ದ್ರವನ ಬಿಂದುವಿನಲ್ಲಿ, ದ್ರವಣ ಅಲ್ಲ ಇದು ದ್ರವನ ಆಗ್ಬೇಕು, ದ್ರವನ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣ ಶಕ್ತಿಯ ಪರಿಮಾಣವನ್ನ, ಎಷ್ಟು ಉಷ್ಣ ನಾವು ಕೊಟ್ಟಿರ್ತೇವೆ ನೋಡಿ, ಆ ಉಷ್ಣವನ್ನ ಏನಂತ ಹೇಳ್ತೇವೆ? ದ್ರವಣ ಗುಪ್ತೋಷ್ಣ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ದ್ರವನ ಗುಪ್ತೋಷ್ಣ ಅಂತ ಹೇಳ್ತೇವೆ. ಓಕೆ, ಇದು ದ್ರವನ ಗುಪ್ತೋಷ್ಣದ ಬಗ್ಗೆ. ಈಗ ನಾವು ಮುಂದಕ್ಕೆ ಹೋಗೋಣ. ನಾವು ಉಷ್ಣ ಶಕ್ತಿಯನ್ನ ನೀರಿಗೆ ಒದಗಿಸಿದಾಗ, ಇದು ಯಾವಾಗ? ಇಷ್ಟರ ತನಕ ನಾವು ಕಲ್ತದು ಯಾವುದು? ಯಾವಾಗ ದ್ರವ ಘನ ಹೋಗಿ ದ್ರವ ಆಗ್ತದಂತ. ಈಗ ದ್ರವ ಹೋಗಿ ಅನಿಲ ಆಗುವುದನ್ನ ನಾವು ಕಲಿತಾ ಇದ್ದೇವೆ ನೋಡಿ. ನಾವು ಉಷ್ಣ ಶಕ್ತಿಯನ್ನು ನೀರಿಗೆ ಒದಗಿಸಿದಾಗ ಕಣಗಳು ಇನ್ನೂ ಹೆಚ್ಚಿನ ವೇಗದೊಂದಿಗೆ ಚಲಿಸಲು ಪ್ರಾರಂಭವಾಗ್ತದೆ. ಉಷ್ಣವು ನಿರ್ದಿಷ್ಟ ತಾಪವನ್ನು ತಲುಪಿದಾಗ ಕಣಗಳು ತಮ್ಮ ನಡುವಿನ ಆಕರ್ಷಣಾ ಬಲವನ್ನ ಕಳೆದುಕೊಳ್ತದೆ. ಯಾವುದು? ಉಷ್ಣ ಒಂದು ನಿರ್ದಿಷ್ಟ ತಾಪಮಾನಕ್ಕೆ, ಅಂದ್ರೆ ತಾಪಮಾನ ಹೆಚ್ಚಾದಾಗೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಬಂದಾಗ ಏನಾಗ್ತದೆ? ಅವುಗಳ ನಡುವಿನ ಆಕರ್ಷಣಾ ಬಲ ಮುರಿದು ಬೀಳ್ತದೆ, ಅವುಗಳು ಮತ್ತು ಮುಕ್ತ ಆಗ್ತದೆ. ಅಂದ್ರೆ ನೀವೊಂದು ನಾನೀಗ ಹೇಗೆ ಹೇಳುದು, ನೀವೊಂದು ಒಂದು ಇದನ್ನ ಹಿಡಿದಿಟ್ಟಿದ್ದೀರಿ, ಒಂದೊಂದು 5 kg 10 kg ಒಂದು ವಸ್ತುವನ್ನ ಏನ್ ಮಾಡಿದ್ದೀರಿ? ಹಿಡಿದಿಟ್ಟಿದ್ದೀರಿ. ನೀವು ಎಷ್ಟು ಅದಕ್ಕೆ ನೀವು ನಿಮ್ಮ ಇದನ್ನ ಹಾಕ್ತಾ ಇದ್ದೀರಿ, ಶಕ್ತಿಯನ್ನ ಹಾಕ್ತಾ ಇದ್ದೀರಿ. 10 kg ಅನ್ನು ತುಂಬಾ ಹೊತ್ತು ನೀವು ಕೈಯಲ್ಲೇ ಹಿಡಿದಿಡ್ಬೇಕಂತ. ನೀವು ಯಾವಾಗ ನಿಮ್ಮ ಎಲ್ಲಾ ಎನರ್ಜಿಯನ್ನ ಹಾಕ್ತೀರಿ ಅದನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ, ಒಂದು ಪಾಯಿಂಟ್ ಬರ್ತದೆ ನಿಮ್ಗೆ ಸಾಕಾಗುದಿಲ್ಲ. ಅಂದ್ರೆ ನಿಮ್ಮ ಶಕ್ತಿ ಏನಿದೆ ಆ 10 kg ವಸ್ತುವನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ಸಾಕಾಗದೆ ಏನಾಗ್ತೇವೆ? ನೀವು ಬಿಟ್ಟು ಬಿಡ್ತೀರಿ. ಅದನ್ನೇ ಏನಂತ ಹೇಳುದು ಅಂದ್ರೆ, ಒಂದು ಪರ್ಟಿಕ್ಯುಲರ್ ತಾಪಮಾನದಲ್ಲಿ ಅಥವಾ ಉಷ್ಣದಲ್ಲಿ ವಸ್ತುಗಳು ತಮ್ಮ ಆಕರ್ಷಣಾ ಬಲವನ್ನ ಬಿಟ್ಟು ಬಿಡ್ತದೆ, ಮತ್ತೆ ಆ ಕಣಗಳು ಮುಕ್ತವಾಗಿ ಚಲಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಕಣಗಳು ಮುಕ್ತವಾಗಿ ಚಲಿಸುವುದು? ನಾವು ಯಾವ ಸ್ಥಿತಿಯಲ್ಲಿ ನೋಡಿದ್ದು ಅದನ್ನ? ಅನಿಲ ಸ್ಥಿತಿಯಲ್ಲಿ ಮಾತ್ರ ನೋಡಿದ್ದು ಅಲ್ವಾ? ಕಣಗಳು ಮುಕ್ತವಾಗಿ ಚಲಿಸುವುದು ಯಾವಾಗ? ಕಣಗಳು ಮುಕ್ತವಾಗಿ ಚಲಿಸುವುದು ಯಾವಾಗ? ಅನಿಲ ಸ್ಥಿತಿಯಲ್ಲಿ ಮಾತ್ರ ಅಲ್ವಾ? ಅನಿಲ ಸ್ಥಿತಿಯಲ್ಲಿ ಮಾತ್ರ. ಸೊ ಆ ಅನಿಲ ಸ್ಥಿತಿಗೆ ತಲುಪಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ನಿರ್ದಿಷ್ಟ ತಾಪದಲ್ಲಿ ದ್ರವವು ಅನಿಲವಾಗಿ ಪರಿವರ್ತನೆಯಾಗಲು ಪ್ರಾರಂಭಿಸುತ್ತದೆ. ವಾತಾವರಣದ ಒತ್ತಡದಲ್ಲಿ ದ್ರವವು ನಿರ್ದಿಷ್ಟ ತಾಪದಲ್ಲಿ ಕುದಿಯಲು ಪ್ರಾರಂಭಿಸುತ್ತದೆ. ಇದನ್ನ ಕುದಿಯುವ ಬಿಂದು ಅಂತ ಹೇಳ್ತಾರೆ. ಅಂದ್ರೆ ವಾತಾವರಣದ ಒತ್ತಡದಲ್ಲಿ, ಒತ್ತಡ ಯಾವ ಹಾಕ್ತಾ ಇದ್ದಾರೆ? ವಾತಾವರಣದಲ್ಲಿರುವ ಕಣಗಳು ಹಾಕ್ತಾ ಇದೆ. ಯಾವುದ್ರ ಮೇಲೆ? ಆ ಬೀಕರ್ ನಲ್ಲಿಟ್ಟಿರುವ ನೀರಿನ ಮೇಲೆ ಹಾಕ್ತಾ ಇದೆ. ಮತ್ತೆ ನಾವು ಏನ್ ಕೊಡ್ತಾ ಇದ್ದೇವೆ? ತಾಪಮಾನವನ್ನ ಹೆಚ್ಚು ಮಾಡ್ತಾ ಇದ್ದೇವೆ, ಉಷ್ಣವನ್ನ ಹೆಚ್ಚು ಮಾಡ್ತಾ ಇದ್ದೇವೆ. ಆಗ ವಾತಾವರಣದ ಒತ್ತಡ ಮತ್ತು ಉಷ್ಣ ಹೆಚ್ಚಾದಾಗ ನೀರು ಏನಾಗ್ತದೆ? ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಕುದಿದು ನೀರಾವಿಯಾಗಿ ಪರಿವರ್ತನೆ ಆಗ್ತದೆ. ಇದನ್ನ ಕುದಿಯುವ ಬಿಂದು ಅಂತ ಹೇಳ್ತೇವೆ. ಬೃಹತ್ ಪ್ರಮಾಣದ ಕಣಗಳನ್ನ ಹೊಂದಿರುವ ದ್ರವವು ಆವಿ ಸ್ಥಿತಿಯನ್ನು ತಲುಪಲು ಸಾಕಷ್ಟು ಶಕ್ತಿಯನ್ನ ಪಡೆದುಕೊಳ್ತದೆ. ಅಂದ್ರೆ ಆ ಕಣಗಳಿಗೆ ಅಂದ್ರೆ ಒಮ್ಮೆಗೆ ಹೊರಗೆ ಹೋಗ್ಬೇಕು ಅಂತಿದ್ರೆ ಅಷ್ಟು ಶಕ್ತಿ ಬೇಕು. ಆ ಸ್ಥಿತಿಗೆ
ಆ ನೀರಿಗೆ ಈ ತಾಪವು 373 ಕೆಲ್ವಿನ್ ಆಗಿದೆ. 373 ಕೆಲ್ವಿನ್ ಅಂತ ಹೇಳಿದ್ರೆ 100 ಡಿಗ್ರಿಗೆ ಸಮ, 100 ಡಿಗ್ರಿ ಸೆಲ್ಸಿಯಸ್ಗೆ ಸಮ. ಅಂದ್ರೆ ನಾನು ಹೇಳ್ತೇನೆ ನೋಡಿ, 0 ಡಿಗ್ರಿ ಸೆಲ್ಸಿಯಸ್ 273 ಕೆಲ್ವಿನ್ಗೆ ಸಮ. ಹಾಗೆ 100 ಡಿಗ್ರಿ ಸೆಲ್ಸಿಯಸ್ ಅನ್ನೋದು 373 ಕೆಲ್ವಿನ್ಗೆ ಸಮ. ಅರ್ಥ ಆಯ್ತಲ್ಲ? ಕೆಲ್ವಿನ್ ಅಲ್ಲಿ ಕೇಳಿದ್ರೆ ಕೆಲ್ವಿನ್ ಅಲ್ಲಿ ಬರಿಬೇಕು, ಸೆಲ್ಸಿಯಸ್ ಅಲ್ಲಿ ಕೇಳಿದ್ರೆ ಸೆಲ್ಸಿಯಸ್ ಅಲ್ಲಿ ಬರೀಲಿಕ್ಕೆ ನಿಮ್ಗೆ ಗೊತ್ತಿರಬೇಕು. ಓಕೆ, ಮುಂದಕ್ಕೆ ಹೋಗೋಣ. ಆವಿಕರಣ ಗುಪ್ತೋಷ್ಣ ಎಂದರೇನು? ಆವಿ ಆಗುವ ಅಂದ್ರೆ ಅದು ಗುಪ್ತೋಷ್ಣ ಎಂದರೇನು? ನಾನು ಆಗಲೇ ಹೇಳಿದೆ, ನೀರು ಆವಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುವ ತನಕ ಅದೇನಾಗುದಿಲ್ಲ, 100 ಡಿಗ್ರಿಗೆ ತಲುಪುವುದಿಲ್ಲ. ಅಷ್ಟರ ತನಕ ಏರಿಕೆ ಆಗ್ತಾ ಇರ್ತದೆ. ಕಂಪ್ಲೀಟ್ ಆಗಿ ನೀವು ನೋಡಿ, ನಾವು ಆ ಕುದಿಯುವ ನೀರು ಏನಿದೆ, ಒಂದು ಗ್ಲಾಸ್ ಅಲ್ಲಿ ನೀರಿಟ್ರೆ ನೀವು ಅದನ್ನ ಕುದಿಸ್ತಾ ಇದ್ದೀರಿ, ಅದೇನಾಗ್ತಾ ಉಂಟು, ಕುದ್ದು ಏನಾಗ್ತಾ ಉಂಟು, ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಉಂಟು. ಆದ್ರೂ ಕೂಡ ನೀವು ಒಂದು ತಾಪಮಾಪಕವನ್ನ ಇಟ್ಟು ನೀವು ನೋಡಿದ್ರೆ ಆ ನೀರಿನ ಟೆಂಪರೇಚರ್ ಏನಿರ್ತದಲ್ಲ ನೋಡಿ, ಉಷ್ಣ ಏನಿರ್ತದೆ ನೋಡಿ, ಅದು 100 ಡಿಗ್ರಿಯಲ್ಲೇ ಇರ್ತದೆ. ಅರ್ಥ ಆಗ್ತಾ ಉಂಟಲ್ಲ? ಅದು ಯಾಕೆ? ಈಗ ಅದನ್ನ ನಾವು ಹೇಳುದು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ. ಅಂದ್ರೆ ದ್ರವವನ್ನ ಕರಗುವ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ಅನಿಲವಾಗಿ ಪರಿವರ್ತಿಸಲು ಬೇಕಾಗುವ ಉಷ್ಣ ಶಕ್ತಿಯ ಪರಿಮಾಣವನ್ನ ಆವೀಕರಣ ಗುಪ್ತೋಷ್ಣ ಎನ್ನುವರು. ಇದು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗಿದೆ, 1 ಮಾರ್ಕಿಗೆ ಬರ್ತದೆ. ಓಕೆ, ಅದರಿಂದ ತಾಪದ ಬದಲಾವಣೆಯಿಂದಾಗಿ ದ್ರವ್ಯಗಳು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾಗುತ್ತದೆ ಎಂದು ತೀರ್ಮಾನಿಸಬಹುದು. ನಾವೇನ್ ಮಾಡಿದಾಗ ದ್ರವ್ಯಗಳು ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಗ್ತದೆ? ತಾಪದಲ್ಲಿ ಹೆಚ್ಚು ಕಡಿಮೆ ಮಾಡಿದಾಗ ಏನಾಗ್ತದೆ? ದ್ರವ್ಯ ಅಂದ್ರೆ ಒಂದು ವಸ್ತು ತನ್ನ ಸ್ಥಿತಿಯನ್ನ ಬದಲಾಯಿಸ್ತದೆ ಅಂತ ಹೇಳಿ ನಮ್ಗೆ ಇಷ್ಟು ಇದರಲ್ಲಿ ಅರ್ಥ ಆಯ್ತು. ಕೆಲವು ಬದಲಾವಣೆಗಳು ದ್ರವ್ಯ ಸ್ಥಿತಿಗೆ ಬರದೆ ನೇರವಾಗಿ ಘನದಿಂದ ಅನಿಲ ಸ್ಥಿತಿಗೆ ಬರ್ತದೆ ಮತ್ತು ಅನಿಲದಿಂದ ದ್ರವ ಸ್ಥಿತಿಗೆ ಬದಲಾಗ್ತದೆ. ಹಾಗಾದ್ರೆ ಇದನ್ನ ಏನಂತ ಕರಿತೇವೆ? ಇದು ಕೂಡ ಇಂಪಾರ್ಟೆಂಟ್. ಇದನ್ನ ಉತ್ಪತನ ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಉತ್ಪತನ. ಇಲ್ಲೊಂದು ವಿಡಿಯೋ ಇದೆ ನೋಡಿ, ತೋರಿಸ್ತೇನೆ, ಕೇಳಿ. ಅದು ಹಿಂದಿಯಲ್ಲಿ ಮಾತಾಡುವಂತಹದ್ದು, ಕೇಳಿ. ಅರ್ಥ ಆಗ್ತದೆ, ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. फनन करते हैं और फनन के जो नोजल है उसको हम लोग कॉटन से बंद कर देंगे। उसके बाद हम जो चाइना डिश है उसको ट्राइपॉड पे रखेंगे और ट्राइपॉड के नीचे बर्नर डाल देंगे। उसके बाद फिर बर्नर को जला देंगे। सो हम लोग देखेंगे कि कुछ देर बाद जो नैपकिन पाउडर है वो वेफर बन जाएगा। सो आप देख सकते हैं कि धीरे धीरे नैपकिन जो है वो गैस में कन्वर्टेड होना शुरू हो गया है। आप लोग देख सकते हो कि जो नैपकिन है वो गैस से फॉर्म में कन्वर्ट हो गया है। तो आप देख सकते हैं कि जो नैपकिन है वो सब्लिमेशन के कारण यहाँ पे स्टिक हो गया है। दिस शोज दैट सॉलिड नैपकिन वाज सब्लाइज्ड इनटू गैस। ಓಕೆ, ನೋಡಿದ್ರಿ ಅಂತ ಹೇಳಿ ಭಾವಿಸ್ತೇನೆ. ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ. ಒಂದು ಪಿಂಗಾಣಿ ಪಾತ್ರೆ, ಇದು ಪಿಂಗಾಣಿ ಪಾತ್ರೆ ಸ್ಟ್ಯಾಂಡಿನ ಮೇಲೆ ಇಡಲಾಗಿದೆ. ಆ ಸ್ಟ್ಯಾಂಡಿನ ಕೆಳಗೆ ಏನಿದೆ? ಸ್ಪಿರಿಟ್ ಲ್ಯಾಂಪ್ ಇದೆ. ಆಯ್ತಾ? ಸ್ಟ್ಯಾಂಡಿನ ಕೆಳಗೆ ಏನಿಟ್ಟಿದ್ದಾರೆ? ಸ್ಪಿರಿಟ್ ದೀಪವನ್ನ ಇಟ್ಟಿದ್ದಾರೆ. ಈಗೇನ್ ಮಾಡಿದ್ದಾರೆ? ಪಿಂಗಾಣಿ ಪಾತ್ರೆಯಲ್ಲಿ ಕರ್ಪೂರವನ್ನ ತಗೊಂಡಿದ್ದಾರೆ. ಏನಂತ ತಗೊಂಡಿದ್ದಾರೆ? ಯಾವ್ದನ್ನ ತಗೊಂಡಿದ್ದಾರೆ? ಕರ್ಪೂರವನ್ನ ತಗೊಂಡಿದ್ದಾರೆ. ಕರ್ಪೂರವನ್ನ ಉರಿಸ್ತಾ ಇದ್ದಾರೆ. ಆದ್ರೆ ಅದರ ಮೇಲೆ ಫನಲ್ ಅನ್ನ ಇಟ್ಟಿದ್ದಾರೆ. ಇದು ಫನಲ್. ಆಯ್ತಾ? ಇದಕ್ಕೆ ನನಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ ಪರ್ಟಿಕ್ಯುಲರ್ ಆಗಿ ವರ್ಡ್ ಗೊತ್ತಿಲ್ಲ. ಫನಲ್ ಅಂತ ಹೇಳ್ತಾರೆ. ಜೂಲಿ ಟೈಪ್ ಅಲ್ಲಿ ಉಂಟಲ್ಲ ಅದನ್ನ. ಅದರ ಬಾಯಿಗೆ ಏನ್ ಹಾಕಿದ್ದಾರೆ ನೋಡಿ? ಯಾವುದನ್ನ ಹಾಕಿದ್ದಾರೆ? ಕಾಟನ್ ಅಂತ ಹೇಳಿದ್ರೆ ಹತ್ತಿಯನ್ನ ಮುಚ್ಚಿದ್ದಾರೆ. ಆಯ್ತಾ? ಹತ್ತಿಯನ್ನ ಏನ್ ಮಾಡಿದ್ದಾರೆ? ಮುಚ್ಚಿದ್ದಾರೆ. ಈಗ ಏನ್ ಮಾಡ್ತಾ ಇದ್ದಾರೆ? ಬಿಸಿ ಮಾಡಿದ್ರು. ಪಾತ್ರೆಯನ್ನ ಬಿಸಿ ಮಾಡ್ತಾ ಇದ್ದಾರೆ. ಬಿಸಿ ಮಾಡುವಾಗ ಏನಾಯ್ತು? ಕರ್ಪೂರ ಎಲ್ಲ ಆರಿ ಹೋಗ್ತಾ ಇದೆ. ಆದ್ರೆ ನಾವು ಕಲ್ತ ಹಾಗೆ ಆಗ ನಾವೇನ್ ಕಲ್ತಿದ್ದೇವೆ? ಮಂಜುಗಡ್ಡೆ ನೀರಾಗ್ತದೆ, ನೀರಾದ ನಂತರ ಅನಿಲ ಆಗ್ತದೆ ಅಂತ ಹೇಳಿ. ಆದ್ರೆ ಇಲ್ಲಿ ಏನಾಗ್ತಾ ಉಂಟು? ಅಂದ್ರೆ ದ್ರವ ಆಗ್ತಾ ಇಲ್ಲ. ಮಂಜುಗಡ್ಡೆ ಘನಸ್ಥಿತಿಯಲ್ಲಿದೆ, ಕರ್ಪೂರ ಘನಸ್ಥಿತಿಯಲ್ಲಿದೆ. ಆದ್ರೆ ಏನಾಗ್ತಾ ಇಲ್ಲ? ದ್ರವ ಆಗ್ತಾ ಇಲ್ಲ. ಅದ್ರ ಬದಲಿಗೆ ನೀರಾಗಿ ಅನಿಲವಾಗಿ ಡೈರೆಕ್ಟ್ ಆಗಿ ಏನಾಗ್ತಾ ಉಂಟು? ಪರಿವರ್ತನೆ ಆಗ್ತಾ ಉಂಟು. ಈ ರೀತಿ ಕೂಡ ಬದಲಾವಣೆ ಆಗಬಹುದು. ಈಗ ಅಲ್ಲಿ ನೋಡಿ, ನಾನು ಹೇಳ್ತೇನೆ ನೋಡಿ, ಮಂಜುಗಡ್ಡೆ
ಮಂಜುಗಡ್ಡೆ ಮೊದಲಿದ್ದದ್ದು ಘನ ಸ್ಥಿತಿಯಿಂದ ಯಾವುದಕ್ಕೆ ಬಂತು? ದ್ರವ ಸ್ಥಿತಿಗೆ ಬಂತು, ದ್ರವದಿಂದ ಅನಿಲಕ್ಕೆ ಬಂತು ಅಲ್ವಾ? ಈ 3 ಸ್ಥಿತಿಯನ್ನು ಕೂಡ ದಾಟಿಕೊಂಡು ಹೋಗಿ ಅನಿಲಕ್ಕೆ ಬಂದದು. ಆದ್ರೆ ಇಲ್ಲಿ ಕರ್ಪೂರ ಏನಾಗಿದೆ? ಕರ್ಪೂರ ಡೈರೆಕ್ಟ್ ಆಗಿ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬಂದಿದೆ. ಇಲ್ಲಿ ಒಂದು ಏನಾಗಿದೆ, ಒಂದು ಸ್ಥಿತಿಯನ್ನ ಸ್ಕಿಪ್ ಮಾಡಿಕೊಂಡಿದೆ, ಅದು ಆಯ್ತಾ, ತೊರೆದಿದೆ. ಸೊ ಅದನ್ನ ಏನಂತ ಹೇಳುದು? ಉತ್ಪತನ ಅಂತ ಹೇಳ್ತೇವೆ. ಉತ್ಪತನ ಎಂದರೇನು? ಘನ ವಸ್ತುವು ದ್ರವ ಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬರುವುದನ್ನ, ಅನಿಲ ಸ್ಥಿತಿಯಿಂದ ಘನ ಸ್ಥಿತಿಗೆ ಬದಲಾಗುವುದನ್ನ ಉತ್ಪತನ ಅಂತ ಹೇಳ್ತೇವೆ. ಆಯ್ತಾ? ಇದನ್ನೇ ಏನಂತ ಹೇಳುದು? ಉತ್ಪತನ ಅಂತ ಹೇಳುದು. ಈಗ ನಾವು ಆಗಷ್ಟೇ ಕಲ್ತ್ವಿ ವಸ್ತುಗಳು ತಮ್ಮ ಸ್ಥಿತಿಯನ್ನ ಯಾವಾಗೆಲ್ಲ ಬದಲಾಯಿಸಿಕೊಳ್ತದೆ ಅಂತ ಹೇಳಿ. ಯಾವಾಗ ಅಂತ ಕಲ್ತ್ವಿ? ತಾಪದ ಬದಲಾವಣೆ ಆದಾಗ. ಈಗ ನೋಡಿ, ವಸ್ತುಗಳನ್ನು ನಾವು ಇನ್ನೂ ಕೂಡ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾಯಿಸಬಹುದು. ಯಾವಾಗ? ಅದರ ಒತ್ತಡವನ್ನ ನಾವು ಏನ್ ಮಾಡಿದಾಗ, ಕಡಿಮೆ ಅಥವಾ ಹೆಚ್ಚು ಮಾಡಿದಾಗ, ಒತ್ತಡವನ್ನ ಬದಲಾಯಿಸಿದಾಗ. ಅನಿಲಗಳಲ್ಲಿನ ತಾಪವನ್ನ, ಇದು ಪಾಪ ಅಲ್ಲ ತಾಪ, ಸಾರಿ, ತಾಪವನ್ನ ಕಡಿಮೆ ಮಾಡಿ ಮತ್ತು ಒತ್ತಡ ಹಾಕಿ ಅವುಗಳನ್ನ ದ್ರವ ಸ್ಥಿತಿಗೆ ತರಬಹುದು. ನೀವು ಘನ ಕಾರ್ಬನ್ ಡೈಆಕ್ಸೈಡ್ ಬಗ್ಗೆ ಕೇಳಿರಬಹುದು. ಇದನ್ನ ಹೆಚ್ಚಿನ ಒತ್ತಡದಲ್ಲಿ ಸಂಗ್ರಹಿಸಿ ಇಡಲಾಗುತ್ತದೆ ಮತ್ತು ವಾತಾವರಣದ ಒತ್ತಡವನ್ನು 1 ATMಗೆ, 1 ATM ಅಂತ ಹೇಳಿದ್ರೆ ಇದು ವಾತಾವರಣದ ಒತ್ತಡದ ಒಂದು ಏನಂತ ಹೇಳುದು, ಮಾಪನ. ಆಯ್ತಾ? ವಾತಾವರಣದ ಒತ್ತಡವನ್ನ ATM ಅಂತ ಹೇಳ್ತೇವೆ. ATM ಅಂತ ಹೇಳಿದ್ರೆ ಅಟ್ಮಾಸ್ಫೆರಿಕ್ ಪ್ರೆಷರ್, ಒತ್ತಡ. ಅಟ್ಮಾಸ್ಫೆರಿಕ್ ಒತ್ತಡ ಅಂತ ಹೇಳ್ತೇವೆ ATM ಅಂತ ಹೇಳಿದ್ರೆ. ಆಯ್ತಾ? ಅದನ್ನ 1 ATMಗೆ ಇಳಿಸಿದಾಗ ಘನ ಕಾರ್ಬನ್ ಡೈಆಕ್ಸೈಡ್ ದ್ರವ ಸ್ಥಿತಿಗೆ ಬದಲಾಗದೆ ನೇರವಾಗಿ ಅನಿಲ ಸ್ಥಿತಿಗೆ ಪರಿವರ್ತನೆಗೊಳ್ಳುತ್ತದೆ. ಈ ಕಾರಣದಿಂದಾಗಿ ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಶುಷ್ಕ ಮಂಜುಗಡ್ಡೆ ಎನ್ನುವರು. ಇದನ್ನ ಕ್ವೆಶ್ಚನ್ ಕೇಳ್ತಾರೆ. ಘನ ಕಾರ್ಬನ್ ಡೈಆಕ್ಸೈಡ್ ಅನ್ನ ಶುಷ್ಕ ಮಂಜುಗಡ್ಡೆ ಅಂತ ಯಾವಾಗ ಹೇಳ್ತಾರೆ? ಅದರ ಒತ್ತಡವನ್ನ 1 ATMಗೆ ಬದಲಾಯಿಸಿದಾಗ. ಆಗಲೇ ನಾನು ಸಂಪೀಡನೆ ಅಂತ ಏನ್ ಹೇಳ್ತಿದ್ದೆ ನೋಡಿ, ಅದನ್ನ ತೋರಿಸ್ತೇನೆ ನೋಡಿ. ನೋಡಿದ್ರಲ್ವಾ? ಇದನ್ನೇ ಸಂಪೀಡನೆ ಅಂತ ಹೇಳುದು. ಸಂಪೀಡನೆ ಅಂತ ಹೇಳುವುದು ಅಂದ್ರೆ ಸಂಪೀಡನೆ ಅಂತ ಹೇಳುವುದು ಅದರ ಜಾಗ ಏನಿದೆ ನೋಡಿ. ಈಗ ಕಾಣ್ತಾ ಇರಬಹುದು ನಿಮಗೆ, ಆ ಪಿಸ್ಟನ್ ಅನ್ನ ಒತ್ತಿದಾಗ ನೋಡಿ, ಇದನ್ನ ಒತ್ತಿದಾಗ, ಇದನ್ನ ಪ್ರೆಸ್ ಮಾಡಿದಾಗ ಏನಾಗ್ತಾ ಉಂಟು? ಇದು ಕೆಳಗೆ ಹೋಗ್ತಾ ಉಂಟು. ಕೆಳಗೆ ಹೋದ ಹಾಗೆ ಜಾಗ ಕಡಿಮೆ ಬದಲಾವಣೆ ಆಗ್ತಾ ಉಂಟು. ಜಾಗ ಏನಾಗ್ತಾ ಉಂಟು? ಕಡಿಮೆ ಆಗ್ತಾ ಉಂಟು. ಅದರ ನಡುವಿನಲ್ಲಿರುವ ಅಂದ್ರೆ ಕಣಗಳ ನಡುವಿನಲ್ಲಿರುವ ಸ್ಥಳಾವಕಾಶ ಕಡಿಮೆ ಆಗ್ತಾ ಉಂಟು. ಅದನ್ನೇ ಸಂಪೀಡನೆ ಅಂತ ಹೇಳುದು. ಅದಕ್ಕೆ ನಾವು ಒತ್ತಡ ಹಾಕ್ತಾ ಇದ್ದೇವೆ. ಹಿಂದಿನಿಂದ ಏನ್ ಮಾಡ್ತಾ ಇದ್ದೇವೆ? ಹೊರಗಿನ ಒತ್ತಡ ಹಾಕ್ತಾ ಇದ್ದೇವೆ. ಆದುದರಿಂದ ವಸ್ತುಗಳ ಸ್ಥಿತಿ ಯಾವುದೇ ಇರಲಿ, ಅಂದರೆ ಘನ ಅಲ್ಲ, ಇದು ಘನ, ದ್ರವ ಅಥವಾ ಅನಿಲವಾಗಿರಲಿ, ಒತ್ತಡ ಅಥವಾ ತಾಪಗಳು ಅವುಗಳ ಸ್ಥಿತಿಯನ್ನ ನಿರ್ಧರಿಸುತ್ತದೆ. ಅಂದ್ರೆ ವಸ್ತುಗಳ ತಾಪಮಾನ ಮತ್ತು ಒತ್ತಡ ಏನ್ ಮಾಡ್ತದೆ? ಅದರ ಸ್ಥಿತಿಯನ್ನ ನಿರ್ಧರಿಸ್ತದೆ ಅಂತ ಹೇಳಿ. ವಸ್ತುಗಳ ಮೇಲೆ ನಾವು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರ್ಲಿಕ್ಕೆ ಆಗುದಿಲ್ಲ. ನೋಡಿ, ನಾವೀಗ ಇನ್ನೊಂದು ಇದನ್ನ ಕಲಿತಾ ಇದ್ದೇವೆ, ಆವೀಕರಣ ಏನಂತ ಕಲಿತಾ ಇದ್ದೇವೆ ನೋಡಿ. ಅದನ್ನ ಬಾಷ್ಪೀಕರಣ ಅಂತ ಹೇಳ್ತೇವೆ. ಬಾಷ್ಪೀಕರಣ, ದ್ರವ್ಯದ ಕಣಗಳು ನಿಶ್ಚಲಗೊಳ್ಳದೆ ನಿರಂತರವಾಗಿ ಚಲಿಸುತ್ತಿರುತ್ತದೆ. ನಮ್ಗೆ ಗೊತ್ತುಂಟು, ಈಗಾಗಲೇ ಕಲ್ತ್ವಿ. ಸಾಮಾನ್ಯ ತಾಪದಲ್ಲಿ ಅನಿಲ, ದ್ರವ ಅಥವಾ ಘನಗಳಾಗಿರಲಿ ಅವುಗಳ ಕಣಗಳ ಚಲನ ಶಕ್ತಿಯು ಬೇರೆ ಬೇರೆ ಪ್ರಮಾಣದಲ್ಲಿ ಇರುತ್ತದೆ. ಆದರೆ ದ್ರವಗಳಲ್ಲಿ ಮೇಲ್ಮೈಯಲ್ಲಿರುವ ಕಣಗಳು ಹೆಚ್ಚಿನ ಚಲನ ಶಕ್ತಿಯನ್ನ ಹೊಂದಿರುತ್ತದೆ. ಇದರಿಂದಾಗಿ ಇತರೆ ಕಣಗಳ ನಡುವಿನ ಆಕರ್ಷಣ ಬಲವು ಸುಲಭವಾಗಿ ಮುರಿಯಲು ಸಾಧ್ಯವಾಗುತ್ತದೆ ಮತ್ತು ಆವಿಯಾಗಿ ಪರಿವರ್ತನೆಯಾಗುತ್ತದೆ.
ದ್ರವವು ಯಾವುದೇ ತಾಪದಲ್ಲಿ ಅದರ ಕುದಿ ಬಿಂದುವನ್ನು ತಲುಪುವ ಮೊದಲೇ ಆವಿಯಾಗುವ ವಿದ್ಯಮಾನವನ್ನ ಬಾಷ್ಪೀಕರಣ ಅಂತ ಹೇಳ್ತೇವೆ. ನೀವು ಸಾಧಾರಣವಾಗಿ ನೋಡಿರಬಹುದು ನದಿಗಳಲ್ಲೆಲ್ಲ ಮಧ್ಯಾಹ್ನದ ಹೊತ್ತಿಗೆ ನೀರು ತುಂಬಾ ಕಡಿಮೆ ಇರ್ತದೆ ಅಲ್ವಾ? ಯಾಕೆ ಅಂತ ಹೇಳ್ಬೋದಾ? ನೋಡಿ, ನದಿ ನೀರು ಇದ್ದಾಗ, ಇದೊಂದು ನದಿ ಅಂತ ಇದ್ರೆ ಜಸ್ಟ್ ನದಿ ಅಥವಾ ಏನೊಂದು ಪಾತ್ರೆಯಲ್ಲಿ ನೀರು, ಇದ್ರ ಮೇಲಿನ ಒಂದು ಮೇಲ್ಮೈ ಏನಿದೆ ನೋಡಿ, ಅಲ್ಲಿ ನೀರಿನ ಕಣಗಳು ಹೆಚ್ಚಾಗಿ ಚಲಿಸ್ತಾ ಇರ್ತದೆ. ಈ ಕಣಗಳೇನಾಗ್ತದೆ, ಚಲಿಸ್ತಾ ಇರ್ತದೆ. ಮತ್ತೆ ಅವುಗಳು ಹೆಚ್ಚಿನ ಚಲನ ಶಕ್ತಿಯನ್ನ ಹೊಂದಿದೆ. ಮತ್ತು ಈ ಕಣಗಳು ಬೇಗ ಅದಕ್ಕೆ ಬಿಸಿ ಏನು ಮುಟ್ಟುತ್ತದೆ, ಹಾಗಾಗಿ ಇದು ತನ್ನ ಆಕರ್ಷಣಾ ಬಲವನ್ನ ಏನಾಗ್ತದೆ, ಕಳೆದುಕೊಳ್ತದೆ. ಆಕರ್ಷಣಾ ಬಲವನ್ನು ಸುಲಭವಾಗಿ ಕಳೆದುಕೊಳ್ತದೆ. ಹಾಗಾಗಿ ಈ ನೀರನ್ನ ಸುಲಭವಾಗಿ ನಾವೇನ್ ಮಾಡ್ಬೋದು, ಆವಿ ಮಾಡ್ಬೋದು. ಅಂದ್ರೆ ಈ ಒಂದು ಕ್ರಿಯೆಯನ್ನ ಆ ನೀರಿನ ಕುದಿ ಬಿಂದುವನ್ನ ತಲುಪುವ ಮೊದಲೇ ಏನಾಗ್ತದೆ, ನೀರಿನ ಕಣಗಳು ಆವಿಯಾಗುವ ಕ್ರಿಯೆ ಏನಿದೆ ಅಲ್ವಾ, ಅದನ್ನ ಬಾಷ್ಪೀಕರಣ ಅಂತ ಹೇಳ್ತೇವೆ. ಬಾಷ್ಪೀಕರಣ ಯಾವುದ್ರಲ್ಲಿ ಹೆಚ್ಚು ಇರ್ತದೆ ನೋಡಿ, ಅದರ ಕೆಲವು ಅಂಶಗಳನ್ನ ನಾವು ಮುಂದಕ್ಕೆ ಕಲಿಯುವ. ಇವಾಪರೇಷನ್ ಅಂತ ಹೇಳ್ತೇವೆ ಬಾಷ್ಪೀಕರಣ. ನೋಡಿ, ನೀರಿನ ಮೇಲಿನ ಸಮುದ್ರದ್ದು, ಓಷನ್ ಇದು ನೀರು, ಸಮುದ್ರದ ಮೇಲಿನ ನೀರುಗಳು ಬೇಗ ಆವಿ ಆಗ್ತದೆ. ಇದನ್ನೇ ಬಾಷ್ಪೀಕರಣ ಅಂತ ಹೇಳುದು ಆಯ್ತಾ. ಸೂರ್ಯನ ಬಿಸಿಲು ಮತ್ತೆ ಈ ಕಣಗಳು, ಮೇಲ್ಮೈಯಲ್ಲಿರುವ ಕಣಗಳು ಹೆಚ್ಚಾಗಿ ಬೇಗ 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 ಚಲಿಸ್ತಾ ಇರುವಾಗ ಕಾರಣ, ವೇಗವಾಗಿ ಚಲಿಸುವ ಕಾರಣ ಸುಲಭವಾಗಿ ತನ್ನ ಆಕರ್ಷಣಾ ಬಲವನ್ನ ಅದು ಏನ್ ಮಾಡ್ತದೆ, ಕಳೆದುಕೊಳ್ತದೆ. ಹಾಗಾಗಿ ಅದೇನಾಗ್ತದೆ, ಬೇಗ ಆವಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆವಿ ನೋಡಿ, ಕೆಳಗೆ ನಾನೊಂದು ಹೇಳಿದ್ದೇನೆ, ಕೆಳಗೆ ನಿಮ್ಗೆ ಕಾಣ್ಬಹುದು 4 ರೀತಿಯ ಪಾತ್ರೆಗಳಿದೆ ಅಲ್ವಾ. ಒಂದು ಬೀಕರ್ ಕಾಣ್ತಾ ಉಂಟು, ಬಾಟಲ್ ಕಾಣ್ತಾ ಉಂಟು, ಒಂದು ದೊಡ್ಡ ಪಾತ್ರೆ ಕಾಣ್ತಾ ಉಂಟು ಅಲ್ವಾ. ಇದ್ರಲ್ಲಿ ಎಲ್ಲ ನೀರನ್ನು ತುಂಬಿಸಿದ್ದಾರೆ. ನೀವು ತಕೊಂಡು ಇಮ್ಯಾಜಿನ್ ಮಾಡಿಕೊಳ್ಳಿ, ಇದ್ರಲ್ಲಿ ನೀರಿದೆ, ಎಲ್ಲದರಲ್ಲೂ ನೀರಿದೆ ಆಯ್ತಾ. ಇದ್ರಲ್ಲೂ ಕೂಡ ನೀರಿದೆ. ಈಗ ಯಾವ ವಸ್ತುವಿನಲ್ಲಿ ಬೇಗ ನೀರು ಆವಿ ಆಗ್ತದೆ ಅಂತ ಹೇಳ್ಬಹುದಾ? ಯಾವ ವಸ್ತುವಿನಲ್ಲಿ ನೀರು ಬೇಗ ಆವಿ ಆಗ್ತದೆ? 4ನೇ ಪಾತ್ರೆಯಲ್ಲಿ ಏನಿದೆ ನೋಡಿ, ಅದರಲ್ಲಿರುವ ನೀರು ಬೇಗ ಆವಿ ಆಗ್ತದೆ. ಯಾಕೆ? ಇದ್ರ ಮೇಲ್ಮೈ ವಿಸ್ತೀರ್ಣ ಜಾಸ್ತಿ ಇದೆ. ಬಾಕಿ ಪಾತ್ರೆಗಳಿಗಿಂತ, ಉಳಿದ 3 ಪಾತ್ರೆಗಳಿಗಿಂತ 4ನೇ ಪಾತ್ರೆಯಲ್ಲಿ ಮೇಲ್ಮೈ ವಿಸ್ತೀರ್ಣ ಏನಿದೆ ನೋಡಿ, ಅದೇನಾಗಿದೆ, ಜಾಸ್ತಿ ಇದೆ. ಹಾಗಾಗಿ ಆವಿ ಆಗ್ಲಿಕ್ಕೆ ಸಹಾಯ ಮಾಡ್ತದೆ. ಸೊ ಬಾಷ್ಪೀಕರಣದ ದರದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದೆಲ್ಲ? ಮೊದಲಿಗೆ ಮೇಲ್ಮೈ ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣ ಕೂಡ ಹೆಚ್ಚಾಗ್ತದೆ. ನಾವು ಬಟ್ಟೆಯನ್ನ ಒಗಿಲಿಕ್ಕೆ ಹಾಕ್ತೇವೆ, ಬಟ್ಟೆಯನ್ನ ಒಗಿಲಿಕ್ಕೆ ಹಾಕುವಾಗ ಅದನ್ನ ಹರಡಿ ಹಾಕ್ತೇವೆ, ಮುದ್ದೆ ಬಿಸಾಡ್ತೇವಾ? ಇಲ್ಲ, ಮುದ್ದೆ ಹಾಕಿದ್ರೆ ಅದು ಬೇಗ ಒಣಗುವುದಿಲ್ಲ, ಹರಡಿ ಹಾಕಿದ್ರೆ ಬೇಗ ಒಣಗ್ತದೆ. ಇದು ಒಂದು ಕಾರಣ. ಏನಂತ ಹೇಳಿದ್ರೆ, ಬಾಷ್ಪೀಕರಣ ಆಗ್ಲಿಕ್ಕೆ ಮೇಲ್ಮೈ ವಿಸ್ತೀರ್ಣ ಜಾಸ್ತಿ ಇದ್ದಾಗ ಬೇಗ ಬಾಷ್ಪೀಕರಣ ಆಗ್ತದೆ ಆಯ್ತಾ. ವಿಸ್ತೀರ್ಣ ಹೆಚ್ಚಾದಾಗ ಬಾಷ್ಪೀಕರಣ ಹೆಚ್ಚು, ವಿಸ್ತೀರ್ಣ ಕಡಿಮೆ ಇದ್ದಾಗ ಬಾಷ್ಪೀಕರಣ ಏನಾಗ್ತದೆ, ಕಡಿಮೆ ಆಗ್ತದೆ. ಅರ್ಥ ಆಯ್ತಲ್ವಾ? ಸೊ ಮೊದಲ ಒಂದು ಕಾರಣ ಏನು, ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ. ಎರಡನೇದು ಯಾವುದು? ತಾಪಮಾನದ ಹೆಚ್ಚಳದಿಂದ ಬಾಷ್ಪೀಕರಣದ ದ್ರವವು ಕೂಡ ಏನಾಗ್ತದೆ, ಹೆಚ್ಚಳ ಆಗ್ತದೆ. ತಾಪಮಾನ ಅಂತ ಹೇಳಿದ್ರೆ ನೀವು ನೋಡಿರ್ಬಹುದು, ಮಳೆಗಾಲದಲ್ಲಿ ನಾವು ನೆಲ ಒರೆಸಿದ್ರೆಲ್ಲ ಬೇಗ ಒಣಗುವುದಿಲ್ಲ. ಆದ್ರೆ ಬೇಸಿಗೆಗಾಲದಲ್ಲಿ ನೆಲ ಒರೆಸಿದ್ರೆ ಏನಾಗ್ತದೆ, ನಾವು ಆಚಿಂದ ಈಚೆಗೆ ಒರೆಸ್ತಾ ಬರುವಾಗ ಬೇಗ ಒಣಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಒಂದು ಉದಾಹರಣೆ. ಅಂದ್ರೆ ತಾಪಮಾನ ಹೊರಗಡೆ ಹೆಚ್ಚಿರುವ ಕಾರಣ ಏನಾಗ್ತದೆ, ಬೇಗ ಬೇಗ ಬಾಷ್ಪೀಕರಣ ಕ್ರಿಯೆ ನಡೀತದೆ. ತಾಪಮಾನ ಕಡಿಮೆ ಆದಂತೆ ಬಾಷ್ಪೀಕರಣದ ದರವೂ ಕಡಿಮೆ ಆಗ್ತದೆ. ತಾಪಮಾನ ಹೆಚ್ಚಾದಾಗ ಏನಾಗ್ತದೆ, ಬಾಷ್ಪೀಕರಣದ ದರವು ಕೂಡ ಹೆಚ್ಚಾಗ್ತದೆ. ಮೂರನೇದು, ಆರ್ದ್ರತೆಯ ಪ್ರಮಾಣದ ಇಳಿಕೆಯಿಂದ ಬಾಷ್ಪೀಕರಣದ ದ್ರವವು ಹೆಚ್ಚುತ್ತದೆ. ಆರ್ದ್ರತೆ ಅಂತ ಹೇಳಿದ್ರೆ ಹ್ಯುಮಿಡಿಟಿ ಅಂತ ಹೇಳಿದ್ರೆ ಹೊರಗಡೆ ತುಂಬಾ ಆರ್ದ್ರತೆ ಇದ್ರೆ, ಅಂದ್ರೆ ಪಸೆ ಇದ್ರೆ ಮಳೆಗಾಲದಲ್ಲೆಲ್ಲ ಬೇಗ ಒಣಗುವುದಿಲ್ಲ ನೆಲ. ಅಥವಾ ನೀವು ಬಟ್ಟೆ ಹೊರಗೆ ಒಣಗಲಿಕ್ಕೆ ಹಾಕಿದ್ರೆ ಬೇಗ ಒಣಗುವುದಿಲ್ಲ. ಯಾಕೆ? ಹೆಚ್ಚಾಗಿ ಗಾಳಿಯಲ್ಲಿ ನೀರಾವಿ ಹೆಚ್ಚು ಇರುವ ಕಾರಣ, ಅಂದ್ರೆ ನೀರಿನ ಪ್ರಮಾಣ ಹೆಚ್ಚಿರುವ ಕಾರಣ, ಆರ್ದ್ರತೆ ಹೆಚ್ಚಿರುವ ಕಾರಣ ಏನಾಗ್ತದೆ, ಬಟ್ಟೆ ಒಣಗುವುದಿಲ್ಲ. ಆರ್ದ್ರತೆ ಎಂದರೇನು? ಗಾಳಿಯಲ್ಲಿರುವ ನೀರಾವಿಯ ಪ್ರಮಾಣವನ್ನ ಆರ್ದ್ರತೆ ಅಂತ ಹೇಳ್ತೇವೆ. ಆಯ್ತಾಯ್ತಲ್ಲ. ಆರ್ದ್ರತೆ ಹೆಚ್ಚಿದ್ದಾಗೆ ಬಾಷ್ಪೀಕರಣ ಕಡಿಮೆ ಇರ್ತದೆ, ಆರ್ದ್ರತೆ ಕಡಿಮೆ ಇದ್ರೆ ಬಾಷ್ಪೀಕರಣ ಹೆಚ್ಚಿರ್ತದೆ. ಸೊ ಇದೆರಡು ಒಂದಕ್ಕೊಂದು ಉಲ್ಟಾ ಆಗಿದೆ. ಮತ್ತೆ
ನಾಲ್ಕನೆಯ ಒಂದು ಅಂಶ ಏನಂತ ಹೇಳಿದ್ರೆ ಗಾಳಿಯ ವೇಗದಿಂದ ಬಾಷ್ಪೀಕರಣದ ದ್ರವವು ಹೆಚ್ಚುತ್ತದೆ. ಕೆಲವೊಮ್ಮಮ್ಮ ಹೇಳಿರ್ಬೋದು ಅಲ್ವಾ, ಗಾಳಿ ಉಂಟು ಹಾಗಾಗಿ ಬಟ್ಟೆ ಬೇಗ ಒಣಗಿದೆ ಅಂತ ಹೇಳಿ. ಸೊ ಇದು ಕೂಡ ಒಂದು, ಅಂದ್ರೆ ಗಾಳಿ ಹೆಚ್ಚಾದ ಹಾಗೆ, ಗಾಳಿಯ ವೇಗ ಹೆಚ್ಚಾದ ಹಾಗೆ ಏನಾಗ್ತದೆ, ಬಾಷ್ಪೀಕರಣ ಹೆಚ್ಚಿರ್ತದೆ. ಅಂದ್ರೆ ಯಾಕೆ ಬಾಷ್ಪೀಕರಣ ಹೆಚ್ಚಿರ್ತದೆ ಗಾಳಿಯ ವೇಗ ಹೆಚ್ಚಾದ ಹಾಗೆ? ಯಾಕೆ ಹೇಳಿದ್ರೆ ನೀರಾವಿಯ ಕಣಗಳು ಗಾಳಿಯೊಂದಿಗೆ ಬೇಗ ದೂರ ಚಲಿಸುವ ಕಾರಣ ಗಾಳಿಯಲ್ಲಿ ಗಾಳಿ ತುಂಬಾ ಶುಷ್ಕ ಇರ್ತದೆ. ಶುಷ್ಕ ಅಂತ ಹೇಳಿದ್ರೆ ಡ್ರೈ ಇರ್ತದೆ. ಹಾಗಾಗಿ ಏನಾಗ್ತದೆ, ಬಾಷ್ಪೀಕರಣ ಹೆಚ್ಚು ನಡೀತದೆ. ಓಕೆ, ಈಗ ನಾವು ಬಾಷ್ಪೀಕರಣದ ಬಗ್ಗೆ ಕಲ್ತ್ವಿ. ಈಗ ಇನ್ನೊಂದು ವಿಚಾರ ಅಥವಾ ವಿಷಯ ಅಂತ ಹೇಳಿದ್ರೆ ಸಾಂದ್ರೀಕರಣ ಅಥವಾ ತಂಪಾಗುವಿಕೆ ಎಂದರೇನು ಮತ್ತು ಆವಿಕರಣವು ತಂಪಾಗುವಿಕೆಗೆ ಹೇಗೆ ಕಾರಣವಾಗಿದೆ. ನಿಮ್ಗೆ ಈಗ ಚಿತ್ರ ಕಾಣ್ತಾ ಇರಬಹುದು. ಒಂದು ಕೆಟಲ್ ಇಟ್ಟಿದ್ದಾರೆ. ಕೆಟಲ್ ಇಟ್ಟಿದ ಬಿಸಿಯಲ್ಲಿ ಏನಾಗ್ತಾ ಉಂಟು, ಹೊಗದ್ರ ನೀರಾವಿಯಾಗಿ ಹೊಗೆ ಬರ್ತಾ ಉಂಟು. ಅಲ್ಲಿ ನಾವೊಂದು ಪಾತ್ರೆ ಇಟ್ಟಾಗ ಆ ಪಾತ್ರೆ ಹೊರಗಿನ ಇದಕ್ಕೆ ನೋಡಿ, ಅದು ಆ ಆವಿಯೆಲ್ಲ ನೀರಾಗಿ ಇನ್ನೊಂದಕ್ಕೆ ಹರಿತಾ ಇದೆ, ಇನ್ನೊಂದು ಬೀಕರಿಗೆ ಹರಿತಾ ಇದೆ ಅಲ್ವಾ. ಅಂದ್ರೆ ದ್ರವಗಳಲ್ಲಿನ ಕಣಗಳು ಬಾಷ್ಪೀಕರಣಗೊಳ್ಳುವಾಗ ಕಳೆದುಕೊಂಡ ಶಕ್ತಿಯನ್ನು ಸುತ್ತಮುತ್ತಲಿನ ವಾತಾವರಣದಿಂದ ಮರಳಿ ಪಡೆಯುತ್ತದೆ. ಈ ಶಕ್ತಿ ಅಂದ್ರೆ ಈ ಹೀರಿಕೆಯಿಂದ ಉಂಟಾದ ಶಕ್ತಿಯಿಂದ ವಾತಾವರಣವು ಏನಾಗ್ತದೆ, ತಂಪಾಗ್ತದೆ. ಅಂದ್ರೆ ಈಗ ಈ ಕಣ ಹೊರಗೆ ಬಂದ ತಕ್ಷಣ ಈ ಕಣಗಳೆಲ್ಲ ಯಾವ ಶಕ್ತಿಯನ್ನ ಎಲ್ಲಿಂದ ಪಡಿತದೆ, ವಾತಾವರಣದಿಂದ ಪಡಿತದೆ. ವಾತಾವರಣದ ಆಗ ತಾಪ ಏನಾಗ್ತದೆ, ಕಡಿಮೆ ಆಗ್ತದೆ. ವಾತಾವರಣದ ತಾಪ ಏನಾಗ್ತದೆ, ಕಡಿಮೆ ಆಗ್ತದೆ. ಹಾಗೆ ವಾತಾವರಣ ಏನಾಗ್ತದೆ, ಬೇಗ ತಂಪಾಗ್ತದೆ ಅನ್ನೋದು ಅರ್ಥಾಯ್ತಾ. ಸಾಂದ್ರೀಕರಣ ಅಂದ್ರೆ ಹಾಗೆ. ಉದಾಹರಣೆಗೆ ನಿಮ್ಮ ಅಂಗೈ ಮೇಲೆ ಸ್ವಲ್ಪ ಅಸಿಟೋನ್ ಅನ್ನ ಅಂದ್ರೆ ಸುರಿದಾಗ, ಅಸಿಟೋನ್ ಅಂದ್ರೇನು, ನೇಲ್ ಪಾಲಿಶ್ ರಿಮೂವರ್, ನಿಮ್ಗೆ ಗೊತ್ತಿರ್ಬೋದು. ಹುಡುಗಿಯರಾಗಿದ್ರೆ ಹೆಚ್ಚಾಗಿ ಕೈಗೆ ನಾವು ಉಗುರಿಗೆ ಬಣ್ಣ ಬಳಿತಾವಲ್ಲ, ಅದನ್ನ ತೆಗಿಲಿಕ್ಕೆ ನಾವು ಏನು ಉಪಯೋಗಿಸ್ತೇವೆ ಅದನ್ನ ಅಸಿಟೋನ್ ಅಂತ ಹೇಳ್ತೇವೆ ಆಯ್ತಾ. ಅಸಿಟೋನ್ ಅಥವಾ ನೇಲ್ ಪಾಲಿಶ್ ರಿಮೂವರ್ ಅನ್ನೋದು ಹೇಳ್ತೇವೆ. ಆ ಅಸಿಟೋನ್ ಅನ್ನ ಕೈಗೆ ಹಾಕಿದಾಗ ನಮ್ಮ ಕೈ ತಂಪಾಗ್ತದೆ. ಯಾಕೆ ಹೇಳಿದ್ರೆ ಅಸಿಟೋನ್ನ ಕಣಗಳು ಅಂಗೈ ಮೇಲಿನ ಶಕ್ತಿಯನ್ನ ಹೀರಿಕೊಳ್ತದೆ ಅಥವಾ ವಾತಾವರಣದ ಮೇಲಿನ ಶಕ್ತಿಯನ್ನ ಹೀರಿಕೊಳ್ಳುವ ಕಾರಣ ಆ ಜಾಗ ಏನಾಗ್ತದೆ, ತಂಪಾಗ್ತದೆ. ನಾವು ಎಲ್ಲಿ ಅಸಿಟೋನ್ ಹಾಕಿದ್ದೇವೆ ಅಥವಾ ಎಲ್ಲಿ ಇದನ್ನ ಯಾವುದು ನೇಲ್ ಪಾಲಿಶ್ ರಿಮೂವರ್ ಅನ್ನ ಹಾಕಿದ್ದೇವೆ ಆ ಜಾಗ ಏನಾಗ್ತದೆ, ತಂಪಾಗ್ತದೆ. ಈಗ ಇನ್ನೊಂದು ಪ್ರಶ್ನೆ ಬರ್ತದೆ, ಬೇಸಿಗೆ ಕಾಲದಲ್ಲಿ ನಾವು ಹತ್ತಿ ಬಟ್ಟೆಗಳನ್ನೇ ಏಕೆ ಧರಿಸಬೇಕು ಹೇಳ್ತಾರಲ್ವಾ. ಈಗ ಬೇಸಿಗೆ ತುಂಬಾ ಶೆಕೆಗೆ ಏನ್ ಹೇಳ್ತಾರೆ, ನಾವು ಹತ್ತಿ ಬಟ್ಟೆಗಳನ್ನ ಧರಿಸಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಹಾಗೆ? ಯಾಕೆ ಹೇಳಿದ್ರೆ ನಮ್ಮ ದೇಹದ ಯಾಂತ್ರಿಕ ಕಾರ್ಯವ್ಯವಸ್ಥೆ, ನಮ್ಮ ದೇಹದ ಮೆಟಬಾಲಿಕ್ ರಿಯಾಕ್ಷನ್ಸ್ ಏನಾಗ್ತಾ ಇರ್ತದೆ, ಅಂದ್ರೆ ನಮ್ಮ ದೇಹ ತುಂಬಾ ಕೆಲಸ ಮಾಡ್ತಾ ಇರ್ತದೆ. ಅಂದ್ರೆ ಜೀರ್ಣ ಆಗ್ತಾ ಉಂಟು, ಉಸಿರಾಟ ಆಗ್ತಾ ಇರ್ತದೆ, ರಕ್ತ ಪರಿಚಲನೆ ಆಗ್ತಾ ಇರ್ತದೆ, ಮತ್ತೆ ಸಣ್ಣ ಸಣ್ಣ ಜೀವಕೋಶಗಳಲ್ಲಿ ಕೂಡ ಬೇರೆ ಬೇರೆ ಕಾರ್ಯ ಆಗ್ತಾ ಇರುವ ಕಾರಣ ನಮ್ಮ ದೇಹದ ತಾಪ ಹೆಚ್ಚಾಗ್ತದೆ ಆಯ್ತಾ. ನಮ್ಮ ದೇಹದ ಏನಾಗ್ತದೆ, ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಆಗ ನಾವೇನಾಗ್ತವೆ, ಬೆವರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಾವೇನ್ ಮಾಡ್ತೇವೆ, ನೀರನ್ನ ಹೊರಗಡೆ ಹಾಕ್ತೇವೆ. ಯಾಕೆ, ನಮ್ಮ ದೇಹವನ್ನ ತಂಪಾಗಿ ಇರಿಸಿಕೊಳ್ಳಿಕ್ಕೋಸ್ಕರ ನಾವೇನ್ ಮಾಡ್ತೇವೆ, ಬೇಗ ಬೆವರ್ತೇವೆ. ಈ ಬೆವರುವಿಕೆ ಏನಾಗ್ತದೆ ಅಂತ ಹೇಳಿದ್ರೆ, ಬಾಷ್ಪೀಕರಣವಾಗುವಾಗ ದ್ರವದ ಮೇಲ್ಮೈನಲ್ಲಿರುವ ಕಣಗಳು ಸುತ್ತಲಿನ ಶಕ್ತಿ ಅಥವಾ ದೇಹದ ಮೇಲ್ಮೈನ ಶಕ್ತಿಯನ್ನ ಬಳಸಿಕೊಂಡು ಆವಿಯಾಗ್ತದೆ. ದೇಹದಿಂದ ಬಿಡುಗಡೆಯಾದ ಶಾಖ ಶಕ್ತಿಯು ಆವೀಕರಣ ಗುಪ್ತೋಷ್ಣಕ್ಕೆ ಕಾರಣವಾದ ಶಾಖ ಶಕ್ತಿಗೆ ಸಮವಾಗಿ ಇರ್ತದೆ. ಅಂದ್ರೆ ನಮ್ಮ ದೇಹದಿಂದ ಬಿಡುಗಡೆಯಾದ ಶಕ್ತಿ ಏನಿದೆ ಅಲ್ವಾ, ಅದು ಆವೀಕರಣ ಆಗ್ಲಿಕ್ಕೆ ಸಹಾಯ ಮಾಡ್ತದೆ. ಹತ್ತಿಯು ನೀರನ್ನು ಹೀರಿಕೊಳ್ಳುವ ಒಂದು ಉತ್ತಮ ವಸ್ತು ಆದ್ದರಿಂದ ಬೆವರನ್ನ ಇದು ಹೀರಿಕೊಳ್ತದೆ ಬೇಗ, ಮತ್ತೆ ಇದನ್ನ ಆವಿ ಆಗ್ಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ನಾವು ಯಾವುದನ್ನ ಹಾಕಬೇಕು, ಹೆಚ್ಚಾಗಿ ಹತ್ತಿ ಬಟ್ಟೆಗಳನ್ನೇ ಬೇಸಿಗೆ ಕಾಲದಲ್ಲಿ ಬಳಸಬೇಕು. ಓಕೆ, ಈಗ ಇದನ್ನ ನೀವು ಒಂದು ನೋಡಿರ್ತೀರಿ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ನೀವೇನಾದ್ರೂ ಕೋಲ್ಡ್ ಅನ್ನ ಗ್ಲಾಸಿಗೆ ಹಾಕಿ ಕುಡಿಲಿಕ್ಕೆ ಶುರು ಮಾಡಿದ್ರೆ ಲೋಟದ ಹೊರಗಡೆ ಎಲ್ಲ ನೀರಿನ ಸಣ್ಣ ಸಣ್ಣ ಒಂದು ಹನಿಗಳನ್ನು ನೋಡ್ಬೋದು. ಇದು ಯಾಕೆ ಹೇಳಿದ್ರೆ, ನಾವು ಅತ್ಯಂತ ತಣ್ಣಗಿನ ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಟಾಗ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನೀರಿನ ಸಣ್ಣ ಹನಿಗಳನ್ನು ನಾವು ಕಾಣ್ತೇವೆ. ಏಕೆಂದರೆ ವಾತಾವರಣದಲ್ಲಿನ ನೀರಾವಿ ಏನಿದೆ ಅಲ್ವಾ, ವಾತಾವರಣದಲ್ಲಿ ನೀರಾವಿ ಇದ್ದೇ ಇರ್ತದೆ. ಹ್ಯುಮಿಡಿಟಿ ಅನ್ನೋದು ವಾತಾವರಣದಲ್ಲಿ ಅಥವಾ ಗಾಳಿಯಲ್ಲಿ ನೀರಾವಿ ಇದ್ದೇ ಇರ್ತದೆ. ಆ ಕಣಗಳು ತಂಪಾದ ಲೋಟಕ್ಕೆ ಬಂದು ಬಡಿದುಕೊಂಡಾಗ ಅದರ ಶಕ್ತಿಯನ್ನ ಕಳೆದುಕೊಳ್ತದೆ, ಮತ್ತದು ಏನಾಗ್ತದೆ, ದ್ರವ ಸ್ಥಿತಿಗೆ ಬದಲಾಗ್ತದೆ. ಶಕ್ತಿಯನ್ನ ಹೀರಿಕೊಂಡು ಅಲ್ಲ, ಶಕ್ತಿಯನ್ನ ಕಳೆದುಕೊಂಡು ಏನಾಗ್ತದೆ,
ದ್ರವ ಸ್ಥಿತಿಗೆ ಬದಲಾಗ್ತದೆ. ಇದು ಹಾಗಾಗಿ ನಿಮ್ಗೆ ಲೋಟದ ಹೊರಗಡೆ ಎಲ್ಲ ನೀರು 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 ಕಾಣ್ತದೆ. ಸೊ ಇವಿಷ್ಟು ಈ ಪಾಠದ ಒಂದು ಮುಖ್ಯ ಯಾವುದು ವಿಚಾರಗಳನ್ನು ನಾವು ಕಲ್ತಿದ್ದೇವೆ. ಯಾವ ಪಾಠ? ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅನ್ನೋ ಪಾಠ. ಮುಖ್ಯವಾಗಿ ಇಲ್ಲಿ ನಾವು ಕಲ್ತದ್ದು ಕಣಗಳ ಭೌತಿಕ ಸ್ಥಿತಿಗಳ ಗುಣಗಳನ್ನ ಕಲ್ತ್ವಿ ಅಲ್ವಾ. ಅದು ನಿರಂತರವೋ ಮತ್ತು ಹೇಗೆ ಅಂತ ಕಲ್ತ್ವಿ. ಮತ್ತೆ ಕೆಲವು ಭೌತ ಸ್ವರೂಪಗಳನ್ನ ಕಲ್ತಿದ್ದೇವೆ. ಮತ್ತೆ ಅವುಗಳ ಗುಣಲಕ್ಷಣಗಳನ್ನ ಕಲ್ತಿದ್ದೇವೆ. ಹಾಗೆ ಯಾವೆಲ್ಲ ಸ್ಥಿತಿಯಲ್ಲಿ ವಸ್ತುಗಳಿರ್ತದೆ ಅದರ ಬಗ್ಗೆ ಕೂಡ ಕಲ್ತೆವು. ಮತ್ತೆ ಅದನ್ನ ಸ್ಥಿತಿಯನ್ನ ಬದಲಾಯಿಸಬಹುದಾ ಅಂತ ಕೂಡ ಕಲ್ತ್ವಿ. ಹೇಗೆ ಬದಲಾಯಿಸಬಹುದು? ತಾಪದ ಬದಲಾವಣೆಯಿಂದ, ಮತ್ತೆ ಯಾವುದರ ಒತ್ತಡದ ಬದಲಾವಣೆಯಿಂದ. ಆವೀಕರಣ ಗುಪ್ತೋಷ್ಣ ಎಂದರೇನು ಅಂತ ಕಲ್ತ್ವಿ. ಒತ್ತಡವನ್ನು ಬದಲಾಯಿಸಿದಾಗ ಒಂದು ವಸ್ತುವಿನ ಸ್ಥಿತಿಯನ್ನ ಇನ್ನೊಂದು ವಸ್ತುವಿಗೆ ಹೇಗೆ ಬದಲಾಯಿಸಬಹುದು ಅಂತ ಹೇಳಿ ಕಲ್ತ್ವಿ. ಬಾಷ್ಪೀಕರಣ ಎಂದರೇನು ಅಂತ ಕಲ್ತ್ವಿ. ಹಾಗೆಯೇ ಸಾಂದ್ರೀಕರಣ ಅಂದ್ರೆ ಏನು ಅಂತ ಹೇಳಿ ಕೂಡ ಕಲ್ತ್ವಿ. ಬಾಷ್ಪೀಕರಣಕ್ಕೆ ಸಹಾಯ ಮಾಡುವಂತಹ ಕೆಲವು ಅಂಶಗಳನ್ನ ಕಲ್ತ್ವಿ. ಸಾಂದ್ರೀಕರಣದ ಬಗ್ಗೆ ಕಲ್ತ್ವಿ. ಹಾಗೆ ಬೇಸಿಗೆ ಕಾಲದಲ್ಲಿ ನಾವು ಯಾಕೆ ಹತ್ತಿ ಬಟ್ಟೆಗಳನ್ನ ಬಳಸಬೇಕು, ಹಾಗೆ ನಾವು ತಣ್ಣಗೆ ಲೋಟ ಇಟ್ಟಾಗ ಅದರ ಹೊರಗೆ ಕಾಣುವಂತಹ ನೀರಿನ ಕಣಗಳು ಅದು ಯಾಕೆ ಉಂಟಾಗ್ತದೆ, ಅಥವಾ ನೀರಿನ ಹನಿಗಳು ಯಾಕೆ ಉಂಟಾಗ್ತದೆ, ಅದರ ಬಗ್ಗೆ ಕೂಡ ಕಲ್ತ್ವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.